ಹೋಗ್ಬಿಡು ನೀನು. ಏನಾಯ್ತು ಹೋಗ್ಬಿಡು ಸುಮ್ನೆ. ನನ್ ರೇವಕ್ಕೆ ಮುಂಚೆ ಸುಮ್ನೆ ಗತಿ ಕಾಡಿಸ್ತೀನಿ ತಡಿ ಒಂದ್ ನಿಮಿಷ. ಏಯ್ ನೀನ್ ಯಾರ್ ನನ್ ಗತಿ ಕೇಳ್ಸಕ್ಕೆ ಇದ್ ಮಾಡ್ಸಕ್ಕೆ? ನೀನ್ ಹೋಗ್ಬಿಡು ಸುಮ್ನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಸ್ಟೋರಿ ಬಗ್ಗೆ ತಿಳ್ಕೊಳ್ಳಲು ಹೊರಟಾಗ ನನಗೆ ಸಿಕ್ಕಿದ್ದು ಒಬ್ಬರು ತಾಯಿ. ಯಾರಪ್ಪ ಈ ತಾಯಿ ಅಂದರೆ, ಇವತ್ತಿನ ವಿಡಿಯೋ ಅಲ್ಲಿ ಅಕ್ಯೂಸ್ ಪರ್ಸನ್ ಏನಿದ್ದಾರೆ ಅವರ ಬಾಯ್ ಫ್ರೆಂಡ್ ಅವರ ತಾಯಿ ಆಗಿರ್ತಾರೆ ಇವರು. ಇವರಿಗೆ ಮಾತನಾಡಿದಾಗ ನನಗೆ ಗೊತ್ತಾಗಿದ್ದು, ಇವರು ತುಂಬ ಕಷ್ಟಪಟ್ಟು ಅವರ ಮಗನ ಸಾಕಿರ್ತಾನೆ, ಒಬ್ಬನೇ ಮಗ ಕೂಡ ಆಗಿರ್ತಾನೆ. ಬಟ್ ಅನ್ಫಾರ್ಚುನೇಟ್ಲಿ ಅವನು ತಪ್ಪು ಕೆಲಸ ಮಾಡ್ಕೊಂಡಿರ್ತಾನೆ ಗೈಸ್. ಆಮೇಲೆ ಇವರು ನನಗೆ ಇವರ ಮಗ ಯೂಸ್ ಮಾಡ್ತಿದ್ದ ಸೆಂಟ್ನ ಕೊಡ್ತಾರೆ, ಹಾಗೂ 2 ಲೆಟರ್ಸ್ ಕೂಡ ಕೊಡ್ತಾರೆ. ಸೊ ಈ ಲೆಟರ್ಸ್ ಬಂದ್ಬಿಟ್ಟು ಅವರ ಮಗನಿಗೆ ಅವರ ಗರ್ಲ್ ಫ್ರೆಂಡ್ ಆದ ಇವತ್ತು ವಿಡಿಯೋ ಏನು ಮಾಡ್ತಾ ಇದ್ದೀನಿ ಅವ್ರು ಕೊಟ್ಟಿರ್ತಾರೆ. ಇವತ್ತು ವಿಡಿಯೋ ಮಾಡಕ್ ಹೋಗ್ತಾ ಇದ್ದೀನಿ. ವಿಡಿಯೋ ಮಾಡಕ್ ಹೋಗ್ಬೇಕಾರೆ ಈ ಬ್ಯಾಗ್ ಆಲ್ರೆಡಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ರೆಡಿ ಮಾಡ್ಬೇಕಾರೆ ನಾನು ಈ ಪರ್ಫ್ಯೂಮ್ನ ಇವತ್ತು ಯೂಸ್ ಮಾಡ್ತಾ ಇದ್ದೀನಿ. ಪ್ರಜ್ವಲ್ ಬ್ರೋ ಬರ್ತಾ ಇದ್ದಾರೆ, ಅವ್ರಿಗೆ ಹೇಳ್ದೆ ಸ್ಪ್ರೇ ಮಾಡ್ತಾ ಇದ್ದೀನಿ, ರಿಸ್ಕ್ ತಗೋತಾ ಇದ್ದೀನಿ. ಓಕೆ, ಸ್ಪ್ರೇ ಮಾಡ್ಕೊಳ್ಳೋಣ. ಸೊ ಗೈಸ್, ಕ್ಯಾಮ್ರಾ ನಾನು ಫಿಕ್ಸ್ ಮಾಡಿದ್ದೀನಿ. ಸೊ ಈ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ ಗೈಸ್. ತುಂಬಾನೇ ಭಯ ಆಗ್ತಾ ಇದೆ. ರಿಸ್ಕ್ ತಗೊಂಡು ಮಾಡ್ತಾ ಇದ್ದೀನಿ. ಪ್ರಜ್ವಲ್ ಬ್ರೋಗೂ ಕೂಡ ಹೇಳಿಲ್ಲ, ಮಾಡ್ಕೊಳ್ಳೋಣ. ಸಾಕನ್ಸುತ್ತೆ ಮೇ ಬಿ, ನೋಡೋಣ ಬನ್ನಿ. ಸೊ ಹೆಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಶಾರು ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾರು A to Z. ಲಾಸ್ಟ್ ವಿಡಿಯೋದಲ್ಲಿ ಕೊನೆಯಲ್ಲಿ ನನಗೆ ಅದೇನೋ ಆಗೋಯ್ತು, ಆದರೂ ಇವತ್ತು ಬಂದಿದ್ದೀನಿ, ಸುಧಾರಿಸ್ಕೊಂಡೆ. ನೆಕ್ಸ್ಟ್ ಡೇನೇ ನನಗೆ ನಾರ್ಮಲ್ ಆಗಿ ಅನಿಸ್ತು. ನೆಕ್ಸ್ಟ್ ಡೇ ಅಂತ ಅಲ್ಲ, ಮನೆಗೆ ಹೋಗ್ತಾನೆ ಒಂಥರ ನಾರ್ಮಲ್ ಅನಿಸ್ತಾ ಇತ್ತು. ತುಂಬ ಜನ ಕೇರ್ ಮಾಡಿದ್ರಿ, ಕಮೆಂಟ್ ಮಾಡಿದ್ರಿ, ಹುಷಾರು ಬ್ರೋ ಅಂತ ತುಂಬ ಥ್ಯಾಂಕ್ಸ್. ಪ್ರಜ್ವಲ್ ಬ್ರೋಗೂ ತುಂಬ ಮೆಚ್ಚುಗೆ ಕೊಟ್ರಿ, ನೀವು ನಿಂತಿದ್ರಿ, ಅದನ್ನು ಫೇಸ್ ಮಾಡಿದ್ರಿ ಅಂತ. ನಾನು ಪ್ರಜ್ವಲ್ ಬ್ರೋಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಇವತ್ತೊಂದು ಲೊಕೇಶನ್ ಬಂದಿದ್ದೀನಿ, ಇದು ಸಖತ್ ಟೆರರ್ ಆಗಿದೆ ಗೈಸ್. ಸೊ ಈ ಲೊಕೇಶನ್ನಲ್ಲಿ ಇದು ಮನೆ ಆಗಿತ್ತು ಫುಲ್ಲು. ಇಲ್ಲೊಂದು ಮಿಡ್ಲಲ್ಲಿ ಒಂದು ಮನೆ ಇದೆ, ಇಲ್ಲಿ 3 ಇದ್ದಾವೆ, 3 ಚಿಕ್ಕ ಮನೆ, 3 ಚಿಕ್ಕ ಫ್ಯಾಮಿಲಿ ಇದ್ವು. ಇದರಲ್ಲಿ ಮಧ್ಯದಲ್ಲಿ ಒಂದು ಮನೆ ಇತ್ತು. ಇದರಲ್ಲಿ ಒಂದು ಗಂಡ ಹೆಂಡತಿ ಮತ್ತು ಹೆಣ್ಮಗಳು ಇದ್ಲು. ಹೆಣ್ಮಗಳು ವಯಸ್ಸಿಗೆ ಬಂದಿದ್ಲು, ಮದುವೆ ಮಾಡೋ ಟೈಮ್ ಆಗಿತ್ತು. ಅವಳು ಪ್ರೀತಿಯಲ್ಲಿ ಬಿದ್ದು ಮನೇಲಿ ಹೇಳ್ತಾಳೆ, ಈ ಥರ ಮದುವೆಗೆ ಗಂಡು ಹುಡುಕ್ಬೇಕಾದ್ರೆ ಮನೇಲಿ ಹೇಳ್ತಾಳೆ, ಅಪ್ಪ ಅಮ್ಮ ನನಗೆ ಈ ಥರ ನನಗೆ ಈ ಮದುವೆ ಇಷ್ಟ ಇಲ್ಲ, ನಾನು ಆಲ್ರೆಡಿ ಪ್ರೀತಿಸ್ತಾ ಇದ್ದೀನಿ ಒಬ್ಬ ಹುಡುಗನಿಗೆ ಅಂತ ಹೇಳ್ತಾಳೆ. ಆವಾಗ ಅಪ್ಪ ಅಮ್ಮ ಒಪ್ಪಲ್ಲ, ತುಂಬ ಒಪ್ಪಿಸ್ತಾರೆ. ಹುಡುಗ ಇರ್ತಾನೆ, ಅವನು ಬಂದ್ಬಿಟ್ಟು ಇಲ್ಲಿ ಒಪ್ಸಕ್ಕೆ ಟ್ರೈ ಮಾಡ್ತಾನೆ, ಇವ್ರ ಹತ್ರನೂ ಮಾತಾಡ್ತಾನೆ, ಅದು ಆಗಲ್ಲ. ಸೊ ಅದನ್ನು ಕಂಡು ಹೆಣ್ಮಗಳು ಏನು ಮಾಡ್ತಾಳೆ, ಮನೆಯಲ್ಲೇ ಫ್ಯಾನಿಗೆ ಹ್ಯಾಂಗ್ ಮಾಡಿಕೊಂಡು ಸೂಸೈಡ್ ಮಾಡ್ಕೋತಾಳೆ. ಬ್ರೋ ಬ್ಯಾಟ್ ಸೌಂಡು. ಹ್ಯಾಂಗ್ ಮಾಡಿಕೊಂಡು ಸತ್ತೋಗ್ತಾಳೆ. ಹ್ಯಾಂಗ್ ಮಾಡಿಕೊಂಡು ಸತ್ತೋಗಿದ ತಕ್ಷಣ ಆ ಗಂಡು ಮಗುಗೂ ಅಂದರೆ ಆ ಹುಡುಗನಿಗೂ ಗೊತ್ತಾಗುತ್ತೆ ಈ ಥರ ಸತ್ತೋಗಿದ್ದಾಳೆ ಅಂತ. ಅದನ್ನು ನೋಡಿ 2-3 ಡೇಸಲ್ಲಿ ಅವನು ನೀರಿಗೆ ಬಿದ್ದು ಸತ್ತೋಗಿರ್ತಾನೆ. ಸೊ ಇದನ್ನು ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹಾಕಿದ್ದೀನಿ. ಅವ್ರ ಮನೆಯವ್ರಿಗೆಲ್ಲ ನಾನು ಮಾತಾಡ್ಸಿದ್ದೀನಿ, ನಿಮಗೂ ಗೊತ್ತಿದೆ ಏನೇನಾಗಿದೆ ಅಂತ. ಸೊ ಇನ್ನೇನು ತಡ, ನುಗ್ಗೋಣ ಬನ್ನಿ. ಪ್ರಜ್ವಲ್ ಬ್ರೋ, ನಿಮ್ಮ ಬಗ್ಗೆ ಏನಾದರೂ? ನಂದೇನಿಲ್ಲ ಬ್ರೋ, ಇವಾಗ ನಂಗೆ ಲಾಸ್ಟ್ ವಿಡಿಯೋದಲ್ಲೇ ಆಗಿದ್ದು ಸಾಕು. ಸೊ ಜಸ್ಟ್ ಇವಾಗ ಡೈರೆಕ್ಟ್ ಈ ಲೊಕೇಶನ್ ಬಗ್ಗೆ ಮಾತಾಡ್ಬೇಕಂದ್ರೆ ಡೈರೆಕ್ಟ್ ಆಗಿ ಬೇಗ ಮುಗಿಸೋಣ. ತುಂಬಾ ಹೊತ್ತಿರೋ ಆಗಿಲ್ಲ ಈ ಲೊಕೇಶನ್ ಅಲ್ಲಿ ಬ್ರೋ, ಬೇಗ ಮುಗಿಸ್ಕೊಂಡು ಮೂವ್ ಆಗೋಣ. ಪ್ರಜ್ವಲ್ ಬ್ರೋ ರೆಡಿನಾ? ರೆಡಿ ಆಗಿದ್ದೀನಿ. ಅದು ಒಂದ್ಸಲ ಇದು ಫುಟೇಜ್ ಇದೆ, ಎರರ್ ಆಗಿತ್ತಲ್ಲ, ಒಂದ್ಸಲ ನೋಡ್ಕೊಳ್ಳಿ ಬ್ರೋ. ಇಲ್ಲ, ಕರೆಕ್ಟ್ ಆಗಿದೆ ಬ್ರೋ. ಅಂದ್ರೆ ಲಾಸ್ಟ್ ಟೈಮ್ ಏನಾಯ್ತು ಗೊತ್ತಾ, ನಾನು ಕಾಪಿ ಮಾಡ್ತಾ ಇದ್ದೆ, ಅಂದ್ರೆ ಕಾಪಿ ಪೇಸ್ಟ್ ಮಾಡ್ಬೇಕಿತ್ತು, ನಾನು ಮೂವ್ ಮಾಡ್ಬಿಟ್ಟೆ ಡೈರೆಕ್ಟ್ ಆಗಿ. ಅದ್ ಮೂವ್ ಮಾಡಿದ ತಕ್ಷಣ ಫೈಲ್ಸ್ ಎಲ್ಲ ಫಾರ್ಮೆಟ್ ಆಗಿತ್ತು. ಓಕೆ. ಸೊ ಗೈಸ್, ಮನೆ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ, ಇಲ್ಲಿ ಬಿದ್ದೋಗಿದೆ, ಇಲ್ಲಿ ಮನೆ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಹುಷಾರು ಬ್ರೋ. ನೋಡಿ, ಸುಮಾರು ಇದು ಬಿದ್ದೋಗಿ ಸುಮಾರು ಇದು ಬಿದ್ದೋಗಿ ಗೈಸ್, ಬಿದ್ದೋಗಿ ಅಂತಲ್ಲ, ಈ ಮನೇನ ಅಬೆಂಡನ್ ಮಾಡಿ
ಸುಮಾರು ಬಟ್ಟೆ ಎಲ್ಲ ಇದೆಯಲ್ಲ ಬ್ರೋ, ಬಟ್ಟೆ. ಹ್ಞೂ ಬ್ರೋ, ಸೀರೆ ಎಲ್ಲ ಇದೆ ಬ್ರೋ. ಇಲ್ಲ ಬ್ರೋ, ಸೊ ಗೈಸ್ ಇದೆಲ್ಲ ಬಿದ್ದು ಅಬಂಡೆಂಟ್ ಆಗಿ ಸುಮಾರು ಇನ್ನೊಂದು ಗಾಜಿನ ಸೌಂಡ್ ಬರ್ತಾವ. ಇಲ್ಲ ಇಲ್ಲ, ಇಲ್ಲಿ ನಮ್ಮ ಕಾಲಲ್ಲಿ ನೋಡಿ ನೋಡಿ, ಇಲ್ಲಿ ನಮ್ಮ ಕಾಲಲ್ಲಿ ಬ್ರೋ. ಸೊ ಗೈಸ್ ಈ ಮನೆ ಅಬೆಂಡೆಂಟ್ ಆಗಿ ಆಲ್ಮೋಸ್ಟ್ 10 years ಆಗಿದೆ, ಮೋರ್ ದೆನ್ 10 years ಅನ್ಕೊಳ್ಳಿ. ಇನ್ನೊಂದು ನೋಡಿ, ಇಲ್ಲೊಂದು ಮನೆ ಕಾಣ್ತಾ ಇದೆಯಾ? ಲೈಟ್ ಹಾಕಿ ಬ್ರೋ. ಇಲ್ಲೊಂದು ಏನು ಕಾಣ್ತಾ ಇದೆ ಬ್ರೋ? ಅದೇನು ತಲೆನಾ? ಇಲ್ಲ ಇಲ್ಲ ಇಲ್ಲ. ಎಲ್ಲಿ ಬ್ರೋ? ಇಲ್ಲ ಇಲ್ಲ ಇಲ್ಲ, ಸಿಮೆಂಟ್ ಬ್ರೋ. ಓಕೆ, ಇಲ್ಲೊಂದು ಮನೆ ಇದೆ ಈ ಕಾಟ್ತಿಂದಾನೆ. ಆ ಮನೆ ಕೂಡ, ಆ ಮನೆ ಅಂತಲ್ಲ, ಅದೇನೋ ಶಾಪ್ ಏನೋ ಇತ್ತಂತೆ, ಅಬೆಂಡೆಂಟ್ ಮಾಡಿದ್ದಾರೆ ಅದನ್ನು ಸೌಂಡ್ಸ್ಗೆ. ಏನಾಯ್ತು? ಯಂತ್ರದ ಫೋಟೋ ಅನ್ನಿಸ್ತೈತೆ. ಆ ಕಡೆ ಏನೋ ಇದ್ದಂಗೆ ಐತೆ ಬ್ರೋ. ಆ ಕಡೆ ನೋಡಿ, ಆ ಕಡೆ ನೋಡಿ. ಇಲ್ಲ ಕಿಟಕಿ ಇದೆ, ವಿಂಡೋ ಇದೆ. ಇಲ್ಲ ಬ್ರೋ, ಏನೋ ಹುಷಾರು. ಏನು ಬ್ರೋ? ಏನಿದೆ? ಒಂದು ರೂಮ್ ಇದೆ ಬ್ರೋ, ಮೋಸ್ಟ್ಲಿ ವಾಶ್ರೂಮ್ ಅನ್ನಿಸ್ತೈತೆ. ಮತ್ತೆ ಅದೇನಿಗೆ ಕ್ಲೋಸ್ ಮಾಡಿದ್ದಾರೆ ಅಂದ್ರೆ ಆ ಸೈಡಿಂದ ಇದೆ ಡೋರು. ಮೇ ಬಿ ಈ ಕಡೆಯಿಂದ ಏನಾದರೂ ದಾರಿ ಇದೆಯಾ? ಹೌದಾ? ನನ್ನ ಮಕ್ಕದ ಮೇಲೆ ಇದು ಇದು ಜೇಡಿ ಏನು ಹೇಳ್ತಾರೆ ಅದಕ್ಕೆ? ಸ್ಪೈಡರ್ ವೆಬ್. ವೆಬ್ ವೆಬ್. ಸ್ಮೆಲ್ಲು ಬ್ರೋ, ಏನೋ. ಬ್ರೋ ಏನು ಬ್ರೋ ಸ್ಮೆಲ್ಲು? ಇದೇ ಮನೆ ಬ್ರೋ, ಇದೇ ಮನೆ. ಇಲ್ಲಿ ಯಾರೋ ಬಂದು ಇದು ಮಾಡೋ ಬ್ರೋ, ಏನೋ ಮಾಡೋರು ಇಲ್ಲಿ ಬಂದು. ಸ್ಮೆಲ್ಲು ಬ್ರೋ ಸಿಕ್ಕಾಪಟ್ಟೆ. ಸ್ಮೆಲ್ಲು. ಆರ್ಟಿಸ್ಟ್ಗಳು ತುಂಬ ಇದ್ದಾರೆ, ಆರ್ಟಿಸ್ಟ್ ಕಲೆಗಾರರು ಗೈಸ್, ಕಲೆಗಾರರು ತುಂಬ ಜನ ಇದ್ದಾರೆ. ಇದೆ ಬ್ರೋ, ಇದೆ ಇದೆ ರೂಮ್ ಇದೆ ಅನ್ನಲ್ಲ. ಇದೆ ಇದೆ ಇದೆ, ಬಟ್ ಅದು ಒಳಗಿಂದ ಹೋಗೋಕ್ಕಾಗಿ. ಏಕೆ ಸೌಂಡ್ ಬಂತು? ಇದೇನು ನೋಡಿ, ನನಗಂತೂ ಅರ್ಥ ಆಗಲ್ಲ ತಮಿಳು. ಗೊತ್ತಿಲ್ಲ, ಗೋಡೆಲ್ ಬರೀ ಏನೋ ನಂಬರ್ ಗಿಂಬರ್ ಏನೋ ಬರ್ದಕ್ಕೆ ಅವ್ರ ಏನೋ ಬರ್ದಿಕ್ಕೆ. ಡ್ರಾಯಿಂಗ್ ಬೇಕಿದ್ರೆ ಕಾಲ್ ಮಾಡಿ ಅಂತ. ಏ ಬ್ರೋ, ನಿಮಗೆ ಬರುತ್ತೆ ತಮಿಳು? ಅಲ್ಲ ಬ್ರೋ, ಕಾಲ್ಮಿ ಅಂತ ಹಾಕಿದ್ರಲ್ಲ ಅದಕ್ಕೆ. ಎಲ್ಲಿ ಕಾಲ್ಮಿ ಅಂತ ಇದೆ ನೋಡಿ, ನಂಬರ್ ಹಾಕ್ಬಿಟ್ಟು ಜಸ್ಟ್ ಕಾಲ್ ಮೀರೇ. ಮಲ್ಲೇಶ್ ಬ್ರೋ ನೋಡ್ತಾ ಇದ್ರೆ ಬೇಜಾರಾಗ್ಬೇಡಿ. ಆದ್ರೆ ಇದೇನು ತಮಿಳಲ್ಲಿ? ಬ್ಯಾಟ್. ಇದೇನಿದು ತಮಿಳಲ್ಲಿ? ಯಾರಿಗೆ ಗೊತ್ತು ಬ್ರೋ, ಬೇಡ ಬ್ರೋ, ಯಾರು ಗೊತ್ತಿರೋರು ಇದ್ರೆ ಏನೋ ಕೆಡ್ದಾಗ ಬರ್ದಿರ್ತಾರೆ ಅಂತ ಅಷ್ಟೇ. ನಮ್ಗೆ ಗೊತ್ತಿಲ್ವಲ್ಲ. ನಮ್ಗೆ ಗೊತ್ತಿಲ್ಲ, ಜಾಸ್ತಿ ಬರ್ದಿದ್ದಾರೆ ಬ್ರೋ ಇಲ್ಲಿ. ಇಲ್ಲಿ ನೋಡಿ,
ನಂದು ನೈಟ್ ವಿಷನ್ದು ಅರ್ಧ ಕಟ್ ಮಾಡ್ತಾ ಇದ್ದೀನಿ ನಾನು ವೀಡಿಯೋಸು. ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲಿ ಇಲ್ಲ ಇದು ಇದೆಯಲ್ಲ ಬಿಡಿ ಸಾಕು. ಫ್ರೀ ಅಂತ ಬರೆದಿದ್ದಾರೆ, ಏನಂತೆ ಫ್ರೀ ಶೋ. ನೋಡಿ ತುಂಬಾ ವರ್ಷ ಆಗಿದೆ ಗೈಸ್ ಇದೆಲ್ಲ ಕ್ಲೋಸ್ ಆಗಿ. ಮನೆ ಬಿದ್ದೋಗ್ಬಿಟ್ಟಿದೆ, ಆ ರೇಂಜಲ್ಲಿ ಬಂದಿದೆ. ಏನು ಅಂದ್ರೆ ನೆಗೆಟಿವ್ ಏನು ಫೀಲ್ ಆಗ್ತಿಲ್ಲ. ಗಣೇಶ ಇದು ಕಲೆಗಾರ ಅಂದ್ರೆ ಯಾರೋ ಶಾಡೋ ಬ್ರೋ. ಇಲ್ಲಿ ಎಲ್ಲಿ ಇಲ್ಲಿ ಇಲ್ಲೊಂದೇನೋ ರೂಮ್ ತರ ಇದೆ. ನಂದ್ರಲ್ಲಿ ಕ್ಯಾಪ್ಚರ್ ಆಗಿದೆ. ಕ್ಲಿಯರ್ ಮಾಡೋಣ ಫಸ್ಟ್, ಕ್ಲಿಯರ್ ಮಾಡೋಣ. ಕೆಟ್ಟದಾಗ ಬರ್ದಿದ್ದಾರೆ. ಅದೇ ಅವಾಯ್ಡ್ ಮಾಡಿಸಿ ಅದು. ಹಾಂ ಇಲ್ಲ ಇದು ವಾಶ್ರೂಮ್, ಇದು ಅದೇ ಬ್ರೋ ಮೇನ್ ಮನೆ ಅದೇ ಹೇಳಿದ್ನಲ್ಲ ಗೈಸ್. ರೈಟ್ ಸೈಡಲ್ಲಿ ಫುಲ್ಲು ಗಲೀಜಾಗಿ ಬರ್ದಿದ್ದಾರೆ ನೋಡ್ರಿ, ಫುಲ್ಲು ಗಲೀಜಾಗಿ ಬರ್ದಿದ್ದಾರೆ. ನಾನು ತೋರ್ಸಕ್ಕೆ ಅಸಹ್ಯ ಅನ್ಸುತ್ತಪ್ಪ, ನಮ್ ನೋಡಕ್ಕೂ ಅಸಹ್ಯ. ಬ್ರೋ ಅದೇನು ಸೌಂಡ್ ಬರ್ತಿತ್ತು ಅಂತ ನೋಡಿದ್ರೆ ಅಲ್ಲಿ ಶಾಡೋ ನಿಮಗೆ ಕಾಣಿಸಿದೆ ಇಲ್ಲಿ? ಹಾಂ ಕಾಣಿಸಿದೆ ಇಲ್ಲಿ? ಈ ಸ್ಟೆಪ್ಸ್ ಇದೆಯಲ್ಲ ಇಲ್ಲಿ ಒಳಗೆ. ಬನ್ನಿ ಬ್ರೋ ಒಳಗೆ ಹೋಗಿ ನೋಡೋದ. ಇಳಿಯೋದಿಲ್ವಾ ಇಲ್ಲಿ? ಇಳಿಯೋಕ್ಕೆ ಜಾಗ ಇಲ್ವಾ? ಹುಷಾರಾಗಿ ಬನ್ನಿ. ಸೌಂಡ್ ಬಂತಾ? ಸೊ ಗೈಸ್, ಪ್ರಜ್ವಲ್ ಬ್ರೋ ಅವರು ಇಲ್ಲೇನೋ ನೋಡಿದ್ರಂತೆ ಈ ಸ್ಟೆಪ್ಸ್ ಹತ್ರ. ಅದೇನು ನೋಡಿದ್ರೆ ನನಗೂ ಗೊತ್ತಿಲ್ಲ. ಓದಂಗಾಯ್ತಾನೆ ಅಲ್ಲಿ? ಓದಂಗಾಯ್ತು, ಬಟ್ ಏನಂತ ಕನ್ಫರ್ಮ್ ಇಲ್ಲ. ಇದನ್ನ ಪ್ರೆಸ್ ಮಾಡ್ಕೊಳ್ಳಿ ಬ್ರೋ, ಮೈಕ್ನ. ಯಾವುದು ಮೈಕ್ನ ನಂದ? ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಯಾವ ಥರ ಹೇಳಿ? ಒಂದು ಅಲ್ಲಿ ಬಟನ್ ಇದೆ ನೋಡಿ, ಪ್ರೆಸ್ ಮಾಡಿ ಅಷ್ಟೇ ಬಿಡಿ. ಏನಕ್ಕೆ ಅದು? ಓಕೆ ಓಕೆ, ಅದು ಸೌಂಡಿಗೆ. ಸೊ ಗೈಸ್, ಪ್ರಜ್ವಲ್ ಬ್ರೋ ಅವರು ಇದೇನು ಬ್ರೋ ಮರ ಹಿಂಗೈತಿ ಬ್ರೋ ಬ್ರೋ ಇಲ್ಲಿ ನೋಡಿ ಬ್ರೋ, ಅಲ್ಲಿ ನೋಡಿ ಬ್ರೋ. ಅದೇ ಬ್ರೋ, ಯಾರಿದಾರ ಅಲ್ಲಿ? ನೋಡಿದ್ರ ಬ್ರೋ ನೀವು? ಸೈಕ್ ಅಲ್ಲೇನೋ ಕೂತಿರಂಗ ಇದೆ ನೋಡಿ ಬ್ರೋ. ಅಲ್ಲಿ ನೋಡಿ, ಅಲ್ಲಿ ನೋಡಿ. ಏನು ಬ್ರೋ ಅದು? ಗೊತ್ತಿಲ್ಲ ಬ್ರೋ. ಇರಿ, ಇಲ್ಲ ಇಲ್ಲ ಇಲ್ಲ, ಅದು ನಮ್ಮ ಭ್ರಮೆ. ಓಕೆ ಓಕೆ ಓಕೆ, ನಮ್ಮ ಭ್ರಮೆ ಅದು. ಹಾಂ ಗೈಸ್, ಇಲ್ಲಿ ಝೂಮ್ ಮಾಡ್ತೀನಿ ನೋಡಿ ನಿಮ್ಮ ಟಾರ್ಚಕ್ಕೆ. ಹಾಂ ಇದು ನಮ್ಮ ಭ್ರಮೆ. ಇಲ್ಲಿ ಆದರೆ ಇಲ್ಲಿ ನೋಡಿದ್ದು ನಿಜ, ಇಲ್ಲಿ ನೋಡಿದ್ದು ಬ್ರೋ. ಹಾಂ ನಂಗೆ ನೈಟ್ ವಿಷನಲ್ಲಿ ಕಾಣಿಸಿಲ್ಲ ಬ್ರೋ. ಒಂದು ನಿಮಿಷ, ಏನು ಮಾಡೋಣ ಗೊತ್ತಾ? ಹೋದ್ರೆ ನಾವು ಈ ಮನೆಗೆ ಹೋಗ್ಬೇಕು, ಇವಾಗ ಅಲ್ಲಿ ಹೋಗ್ಬೇಕು. ನಿಮಗೆ ಹೆಂಗ್ ಅನ್ಸುತ್ತೆ? ಎಲ್ಲಿ ಹೋಗೋಣ? ಇದೇ ಮನೇಲಿ ಇವಾಗ ಇದು ಇಲ್ಲೂ ಕಾಣಿಸ್ಕೊಂಡಿದ್ದೆ, ಅಲ್ಲೂ ಕಾಣಿಸ್ಕೊಂಡು ಏನಂತ ನನಗೂ ಏನಪ್ಪ ಗೊತ್ತಿಲ್ಲ. ಇವಾಗ ಇಲ್ಲಿ ಕಾಣಿಸಿದೆ ಅಲ್ವಾ, ಸುಮ್ಮನೆ ಹೊರಗೆ ಮಾತ್ರ ಹಿಂಗೆ ನೋಡ್ಬಿಟ್ಟು ಒಳಗೆ ಪಾಸ್ ಆಗೋದು ಅಷ್ಟೇ. ಹಿಂಗೆ ಒಳಗೆ ಒಂದ್ಸರಿ ನೋಗೋಣ. ಒಳಗೆ ಹೋಗೋದು ಬೇಡ, ಜಸ್ಟ್ ಹಂಗೆ ಒಂದು ಗ್ಲಾನ್ಸ್ ಆಗಿ ನೋಡ್ಕೊಬಿಡೋದ. ಇಲ್ಲ ಒಳಗೆ ಹೋಗಿ ನೋಡಿ, ನಾನು ಇಲ್ಲಿಂದ ನೋಡ್ತಾ ಇಲ್ಲ. ಇದು ಒಂದು ರೂಮಿನ ಮನೆ ಬ್ರೋ. ಒಂದೇ ಒಂದು ರೂಮ್ ಮನೆ. ಹೆಂಗಿದ್ರಪ್ಪ ಇಷ್ಟು ಚಿಕ್ಕ ಮನೆಯಲ್ಲಿ ಬ್ರೋ? ಇಲ್ಲಿಂದ ನಾವು ಬೆಟರ್ ಅಲ್ಲೇ ಹೋಗೋಣ ಬನ್ನಿ ಬ್ರೋ. ಬೆಟರ್ ಅಲ್ಲೇ ಹೋಗೋಣ ಬನ್ನಿ. ಹೇಯ್ ಬ್ರೋ, ಇಲ್ಲಿ ನಾನು ಮತ್ತೆ ಇಲ್ಲಿ ನೋಡ್ದಂಗಾಯ್ತು. ಇಲ್ಲಿ
ಸೌಂಡ್ ಬರ್ತಿದಲ್ಲ. ಯಾರೋ ನಡೆದಾಡ ಒಳಗೆ ಏನೋ ನಡೆಯೋ ಸೌಂಡ್ ಬರ್ತಿದೆ. ಬ್ರೋ ಅಲ್ಲಿ ಏನ್ ಬ್ರೋ? ಕಲ್ಲು ಗೋಡೆ ಬಿತ್ತ ಹೆಂಗೆ? ಗೋಡೆ ಬಿದ್ದಿದ್ದು. ಹೆಂಗ್ ಗೋಡೆ ಬಿತ್ತು? ಅದ್ ಮೇಲೆದ? ಕ್ಯಾಮ್ರಾದ ಕ್ಯಾಪ್ಚರ್ ಆಗಿದೆ. ಅದ್ ಮೇಲೆ ಬಿದ್ದ? ಹೌದು, ಇಲ್ಲಿ ಇರೋದು ಇದೇ ಬಿದ್ದಿದ್ದು ಬ್ರೋ ಕಲ್ಲು. ತಲೆ ಮೇಲೆ ಬಿದ್ದಿದ್ದು ಮತ್ತೆ. ನಿಮ್ದದು ಬ್ರೋ? ನನಗೆ ಇದು ತಲೆ ಮೇಲೆಲ್ಲ ಇದಂಟಿದೆ, ತೆಗಿತೀರಾ ಸ್ವಲ್ಪ? ಹೌದೌದು, ಇರಿ ಹಂಗೆ. ಅದು ಏನೋ ಹಂಗೆ ಅಂಟ್ಕೊಂಡ್ಬಿಡ್ತದು. ಅಲ್ಲಿ ಹೋಗಿದ್ನಲ್ಲ ನೋಡ್ಕೊಂಡು. ಬ್ರೋ ಹೇಳಿ. ಬೆಟರ್ ನಾವು ಹಂಗಿಂದಾನೆ ಹೋಗೋಣ ಬನ್ನಿ. ಇಲ್ಲಿ ಏನೂ ಕಾಣಿಸ್ತಿಲ್ಲ. ಅದನ್ನು ಭ್ರಮೆ ಇರುತ್ತೆ ಬ್ರೋ, ಇಲ್ಲಿ ಏನು ಕಾಣಿಸಿಲ್ಲ ಬ್ರೋ. ಹಾಂ, ಹಿಂದೆ ಏನೋ ಸೌಂಡ್ ಬಂತು ಅಲ್ಲೋಡಿ. ಬನ್ನಿ ಬ್ರೋ, ಅಲ್ಲಿ ಹೋಗಕ್ಕೆ ಬಿಡ್ತಿಲ್ಲ ನಮಗೆ. ಬನ್ನಿ ಹೋಗೋಣ ಅಲ್ಲಿ. ಇಲ್ಲೇನೋ ನಡೀತಿರೋ ಸೌಂಡ್ ಕೇಳಿಸ್ತಿದೆ. ಹಾಂ, ಇಲ್ಲೊಳಗೆ ಏನೋ ನಡೀತಿರೋ ಸೌಂಡ್ ಥರ ಕೇಳಿಸ್ತಿದೆ. ನನಗೂ ಹಂಗೆ ಬಂತು. ಇದು ಯಾವ್ದು ಏನಂತ ಗೊತ್ತಾಯ್ತಾ ನಿಮಗೆ? ಯಾವ ಇದು ಏನಂತ ಗೊತ್ತಾಯ್ತಾ? ನಾವು ಅವಾಗಲೇ ಬಂದ್ವಿ ನೋಡಿ. ಅದಾ ಇದು? ಅದೇ ಇದು. ಬಂದಿದೀವಿ ಹಂಗಾರೆ ಇಲ್ಲಿ. ಬ್ರೋ ಅದಿತ್ತು ಬ್ರೋ ಅಲ್ಲಿ. ಅದೇ ಬ್ರೋ, ನನ್ಗೆ ಇವಾಗ ನೀವು ಕಿಟ್ಕಿ ಇತ್ತು. ತಲೆಯಿಂದ ತೆಗ್ದ್ರಿ ಗೊತ್ತಾ? ಏನದು ವೆಬ್ ತೆಗ್ದ್ರಿ ಗೊತ್ತಾ? ಅದೇ ಇದು. ಅಲ್ಲೇ ತೆಗ್ದಿದ್ದು ನೀವು ನನ್ ವೆಬ್ ಇಲ್ಲಿ. ಹೌದಾ? ಇಲ್ಲಿ ಕಿಟಕಿ ಇತ್ತಲ್ಲ ಮತ್ತೆ. ಯಾವ ಕಿಟಕಿ? ಇರ್ಲಿಲ್ವಾ? ಇತ್ತು, ಕಿಟಕಿ ಇದ್ವು. ಅಲ್ಲ ಬ್ರೋ, ಇಲ್ಲಿ ನೋಡಿ ಅಲ್ಲಿ ಆ ತರದ್ ಇತ್ತಲ್ವಾ ಅಂತ. ಅದು ಆ ಸೈಡ್ ಬ್ರೋ. ಓಕೆ, ನಾನು ಈ ಸೈಡ್ ನೋಡ್ಲಿ. ಕನ್ಫ್ಯೂಸ್ ಆಗ್ತಾ ಇದ್ದೀರಾ ದೊಡ್ಡ ಮನೆಗೆ. ನೋಡಿ, ಇದು ಸೇಮ್ ಬ್ರೋ. ಹಂಗೆ ಸೇಮ್ ಒಬ್ರು ಬಂದಿದ್ದು ನಾವು. ಅದೇ ಸೇಮ್. ಹೆಂಗ್ ಹೋದ್ರೆ ಬರೋಕ್ಕೆ ಅಲ್ಲಿಗೆ ಬರ್ತೀನಿ.
ಸೌಂಡ್ ಬಂತು. ಇಲ್ಲಿ ಕಿಟಕಿ ಸೌಂಡ್ ಬಂತು. ಹ್ಞೂ ಹ್ಞೂ ಮುಚ್ಚೋಯ್ತು ನೋಡಿದ್ರೆ ಕಿಟಕಿ. ನಾವು ಕ್ಲೋಸ್ ಆಗಿದ್ ನೋಡಿಲ್ಲ. ನಾನು ನೋಡಿಲ್ಲ, ಆದ್ರೆ ಓಪನ್ ಇತ್ತು. ನೋಡಿಲ್ಲ. ಓಪನ್ ಇತ್ತು, ಅದು ಸೌಂಡ್ ಬಂತು, ಮುಚ್ಚೋಗಿದೆ. ಆಟ ಮಾಡ್ತಾನೆ ಗೊತ್ತಾಗ. ಬ್ರೋ ಬ್ರೋ 2 ಡೋರ್ ಕ್ಲೋಸ್ ಆಗಿದೆ ಇವಾಗ. ಇಲ್ಲಿ ನಾನು ಕಾಣಿಸ್ತಾ ಇದೆ. ಇಲ್ಲಿ ನಾನು ಕಾಣಿಸ್ತಾ ಇದೆ, 2 ಡೋರು ಕ್ಲೋಸ್ ಆಗಿದೆ. ಹೌದು, ನಿಮಗೇನಾದ್ರು ಏನ್ ಬ್ರೋ ಅದು? ಏನ್ ಬ್ರೋ ಅದು? ಹೆದರ್ಕೊಂಡೆ, ನಿಂಗೆ ಭಯ ಆಗ್ತು. ನೋಡಿ ಏನಾದ್ರು ಇದೆ ಅಂತ ಬ್ರೋ. ಅದ್ ನೋಡಿ ಬ್ರೋ, ಮತ್ತೆ ಓಪನ್ ತರ ಆಗಿದೆ. ನಗುನು ಬರ್ತಾ ಇದೆ, ಭಯನೂ ಆಗ್ತಾ ಇದೆ. ಯಾರದು? ಇಲ್ಲೇನಿಲ್ಲ ಬ್ರೋ. ನೋಡಿ ನೋಡಿ ನೋಡಿ, ಮರ ಅಲ್ಲಾಡ್ತದೆ. ಮೇ ಬಿ ಗಾಳಿಗೆ ಅನ್ಸುತ್ತೆ. ಬ್ರೋ ಬಟ್ಲು ಬಟ್ಲು ಸೌಂಡ್ ಅಳ್ತಿರೋದು. ಓ ಬ್ರೋ, ಇಲ್ಲೇನು ಬ್ರೋ ಇದು? ಲಾಕ್ ಹಾಕೊಂಡು ಹೋಗ್ಬಿಟ್ಟೈತೆ. ಆಂಬುಲೆನ್ಸ್ ಹೋಗ್ತದೆ ದೂರದಲ್ಲಿ. ಬ್ರೋ ಈ ಬಾಟ್ಲಿ ಮೂವ್ ಶೇಕ್ ಆಯ್ತು. ನೀವಿಲ್ಲಿ ಇವಾಗ ತಾನೇ ನಡ್ಕೊಂಡು ಹೋದ್ರಿ, ನನಗೆ ಅನ್ಸ್ತು. ಎಲ್ಲಿ ನೋಡಿದ್ರಾ? ಇಲ್ಲ, ಸೌಂಡ್ ಇದು ಬ್ರೋ ನಡ್ಕೊಂಡು ಹೋಗೋ ಇದು ನಡ್ಕೊಂಡು ಹೋಗೋ ಇದು ಪಕ್ಕದ. ಬೇಡ ಬನ್ನಿ ಬ್ರೋ, ಹಿಂದೆನೇ. ನನ್ಗೆ ಯಾಕೋ ಸರಿ ಹೋಗ್ತಾ ಇಲ್ಲ. ರೆಕಾರ್ಡಿಂಗ್ ಆಗ್ತಿದೆ. ಕ್ಯಾಮ್ರಾ ಬ್ರೋ ಇದಕ್ಕಿದಂಗೆ ಆಫ್ ಆಯ್ತು ಇವಾಗ. ರೆಕಾರ್ಡಿಂಗ್ ಆಗ್ತಿದೆ, ಬಟ್ ಸ್ಕ್ರೀನು ಫ್ರೀಸ್ ಆಗಿಬಿಟ್ಟಿದೆ. ರೆಕಾರ್ಡಿಂಗ್ ಮಾತ್ರ ಆಗ್ತಿದೆ. ನನ್ಗೆ ಅನಿಸ್ತು ಇಲ್ಲಿ ಯಾರು ನಡ್ಕೊಂಡು ಹೋಗಿದ್ದು. ನನಗೆ ಅನಿಸ್ತು ಇಲ್ಲಿ ಯಾರು ನಡ್ಕೊಂಡು ಹೋಗಿದ್ದು. ಏನಂತ ಗೊತ್ತಾಗ್ತಿಲ್ಲ. ಇದಕ್ಕಿದಂಗೆ ಇದಾಯ್ತು. ಇವಾಗ ಇದು ಓಡ್ತಿದೆ ಸ್ಕ್ರೀನ್. ಬನ್ನಿ ಬ್ರೋ, ಅಲ್ಲೋಗೋಣ ಬನ್ನಿ ಬ್ರೋ, ಅಲ್ಲೋಗೋಣ ಬನ್ನಿ ಬ್ರೋ. ಓಕೆ,
ಅದ್ ನೋಡಿ ಸೇಮ್ ಹಂಗೆ ಕಾಣಿಸ್ತಿದೆ ಅದು, ಬಟ್ ಇಲ್ಲ ಕೂತಿರೋ ಥರನೇ ಫೀಲು. ಹತ್ರನೂ ನೋಡ್ಕೊಂಡ್ ಬಂದ್ಬಿಟ್ಟು ಹೋಗಿ. ಇಲ್ಲೇ ಇದೆಯಾ? ಹಾ, ಇಲ್ಲೇ ಇದೆಯಾ? ಬ್ರೋ ಅಲ್ಲೊಂದು ರೂಮ್ ಇದೆ, ಬನ್ನಿ. ನೀನು ಹೋಗು, ನಾನು ಬರ್ತೀನಿ. ನೀನು ಹೋಗಿ, ನಾನು ಬರ್ತೀನಿ. ಏನಾಯ್ತು? ನೀನು ಹೋಗು. ಯಾಕೆ ಬ್ರೋ, ಏನಾಯ್ತಿದೆ? ನೀನು ಹೋಗು, ನಾನು ಬರ್ತೀನಿ. ಹಿಂದೆ ಒಂದು ರೂಮ್ ಇದೆ, ಬನ್ನಿ. ಎಲ್ಲಿ ಹೋಗ್ತಾ ಇದೆಯಾ? ಇಲ್ಲೇ ಬ್ರೋ, ಹಿಂದೆ ಒಂದು ರೂಮ್ ಇದೆ. ಇಲ್ಲಿ ಬಾ. ಇಲ್ಲಿ ಏನಾಯ್ತು? ಯಾಕೆ ಬ್ರೋ, ಏನಾಯ್ತು? ಏನಿದೆ? ಹಿಡ್ಕೋ. ಹಾ, ಹಿಡ್ಕೋ ಇದೆಲ್ಲ. ಯಾಕೆ ಬ್ರೋ, ಏನಾಯ್ತು? ಏನಾಯ್ತಿದೆ ಹೇಳಿ, ಏನಾಯ್ತು ಇವಾಗ ನಿಮ್ಗೆ? ಏನಿದೆಲ್ಲ? ಏನು ಹಿಡ್ಕೋ. ಬ್ರೋ ಹೋಗಿ ನೀನು, ನಾನು ಬರ್ತೀನಿ. ಎಲ್ಗೆ ಹೋಗ್ತೀರಾ? ನೀನು ಹೋಗಿ, ನಾನು ಬರ್ತೀನಿ. ಏಯ್ ಬ್ರೋ, ಆಟ ಆಡ್ಬೇಡಿ ಬ್ರೋ, ಕ್ಯಾಮ್ರಾ ಎಲ್ಲ ಇದು ಮಾಡ್ಕೊಂಡು. ಬ್ರೋ ಕತ್ಲೆ ಐತೆ ಬ್ರೋ ಅಲ್ಲಿ. ನೀವು ಕತ್ಲೆ ಇದು ಮಾಡ್ಕೊತೀರಾ, ಮತ್ತೆ ನೀವು ಕಲ್ಲಿಗೆ ಹೋಗ್ತಿದ್ರಾ? ಸ್ಮೆಲ್ ಬರ್ತಿದ್ದಲ್ಲ, ಏನಕ್ಕೆ ಹೋಗ್ತಿದ್ದೀರಾ? ಇದು ಹಿಡ್ಕೋಬೇಕಾ? ಹಾಂ, ಹಿಡ್ಕೋಬೇಕಾ? ಅಲ್ಲ, ಹಿಡ್ಕೋಬೇಕಲ್ಲ. ಹಿಡ್ಕೋತೀನಿ, ಹೋಗು. ನಾವು ಇಲ್ಲಿ ಏನಕ್ಕೆ ಬಂದಿರೋದು? ಹಿಡ್ಕೋತೀನಿ, ಹೋಗಿ ನೀನು. ಗೈಸ್, ಮತ್ತೆ ಏನಾಗ್ತಿದೆ ಗೊತ್ತಿಲ್ಲ ಇವಾಗ ಅವ್ರಿಗೆ. ಬ್ರೋ ಏನು? ಚಾರು ಬ್ರೋ, ಏನಾಯ್ತು ಬ್ರೋ? ಹೋಗಿ ನೀನು, ನಾನು ಬರ್ತೀನಿ ಅಂದಿಲ್ವಾ? ಎಲ್ಲಿಗೆ ಹೋಗ್ಲಿ? ಹೋಗಿ ಬ್ರೋ, ನಾವು ಇಲ್ಲಿ ಬಂದಿರೋದು ಏನು ಹೇಳಿ? ಬಂದಿರೋದು ಏನು ಇಂಟೆನ್ಷನ್? ನೀನು ಹೋಗು. ಏನಾಯ್ತು ಬ್ರೋ, ವಾಯ್ಸ್ ರೈಸ್ ಮಾಡ್ತಿದ್ದೀರಾ? ನೀನು ಹೋಗು, ನನ್ ರೇಗ್ ಹೋಗಕ್ಕೂ ಮುಂಚೆ ಹೋಗ್ಬಿಡು. ನೀವು ಹಿಂಗೆ ಮಾತಾಡೋಲ್ವಲ್ಲ, ಏನಕ್ಕೆ ಇವಾಗ ಹಿಂಗೆ ಮಾತಾಡ್ತಿದ್ದೀರಾ? ಏನಾಯ್ತು ಹೇಳಿ ಫಸ್ಟು. ಯಾರು ನನಗೆ ಕೇಳಕ್ಕೆ? ಬ್ರೋ ನೀನ ಇದೆಲ್ಲ ಮಾಡ್ತಿರೋದು? ನೀನೇ ಕಿರಿಸ್ತಾ ಇರೋದು ಅವನ್ಗೆ. ಅವಳು ಏನಾರ ಅಳ್ತಾಳೋ ನಗ್ತಾಳೋ ಅವಳಿಗೆ ಬಿಟ್ಟಿದ್ದು. ನೀನೇ ಕಿರ್ಚೋದು ಅವಳಿಗೆ. ನೀನ ಇದ್ ಮಾಡ್ತಾ ಇರೋದು, ಕಂಟ್ರೋಲ್ ಮಾಡ್ತಿರೋದು. ಹೋಗು, ನಾನು ಹೇಳ್ತಿಲ್ವ, ನೀನ್ ಹೋಗು. ಬ್ರೋ ಸೀರಿಯಸ್ ಆಗಿ ನೀನ್ ಹೋಗು. ಬ್ರೋ ಬನ್ನಿ ಹೋಗೋಣ. ಸರಿ ಬನ್ನಿ ಹೋಗೋಣ, ಮಾತಾಡೋದ ಬನ್ನಿ. ಬನ್ನಿ ಆಯ್ತು, ವಿಡಿಯೋ ಮಾಡೋದಕ್ಕೆ ಮುಂಚೆ ಹೋಗ್ಬಿಡು. ಆಯ್ತು ಬನ್ನಿ ಬ್ರೋ, ಮಾಡೋದಾ ವಿಡಿಯೋ ಮಾಡೋದ? ಬನ್ನಿ ಬ್ರೋ, ಹೋಗು ನೀನು. ಬ್ರೋ ಹೋಗ್ಬಿಡು, ಲೊಕೇಶನ್ ಅಲ್ಲಿ ಆಟ ಆಡ್ಬಿಡ ಬ್ರೋ. ಹೋಗ್ಬಿಡು ನೀನು. ಏನಾಯ್ತು? ನನ್ ರೇಗಕ್ಕೂ ಮುಂಚೆ ಸುಮ್ನೆ ನಂಗೆ ರೇಗ್ಸ್ಬೇಡ ಆಯ್ತಾ? ಹೋಗ್ಬಿಡು ನೀನು. ಗೈಸ್, ಇವಾಗ ಅವ್ರು ಏನ್ ನನ್ ಸೀರಿಯಸ್ ಆಗಿ ಕಲ್ಲೆತ್ತಿ ಎಸಿತ ಇದ್ ಮಾಡ್ತಾ ಇದಾರೆ. ಸ್ವಲ್ಪ ಮಿಸ್ ಆದ್ರೂ ನನಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಡೈರೆಕ್ಟ್ ನಾನು ಇವಾಗ ಶಾರುಖ್ ಬ್ರೋ ಅವ್ರ ಬ್ರದರ್ಗೆ ನಾನು ಕಾಲ್ ಮಾಡ್ತೀನಿ. ಗೈಸ್ ಸೀರಿಯಸ್ ಆಗಿ ಅವ್ರಿಗೆ ಏನ್ ಇವಾಗ ಒಬ್ರು ಬಿಡಕ್ಕೂ ಆಗ್ತಿಲ್ಲ ನನಗೆ. ಒಬ್ರು ಬಿಟ್ರೆ ಅವ್ರಿಗೆ ಏನಾದ್ರು ಆಗುತ್ತೋ ಅಂತ ಭಯ ಆಗ್ತಿದೆ. ಈಗ ಆಕ್ಚುಲಿ ಅದು ಕಂಟ್ರೋಲ್ ಮಾಡ್ತಿದೆ, ಅದು ನನ್ಗೆ ಗೊತ್ತಾಯ್ತು. ಅವ್ರ ವಾಯ್ಸ್ ಟೋನ್ ಚೇಂಜ್ ಆಗ್ಲಾಗ್ಲೇ ಗೊತ್ತಾಯ್ತು. ನಾನು ಆಕ್ಚುಲಿ ಇಲ್ಲೊಂದು ರೂಮ್ ನೋಡಿದೆ. ಇಲ್ಲೊಂದು ರೂಮ್ ನೋಡೋಣ ಅಂತ ಒಂದು ನೋಡೋಷ್ಟರಲ್ಲಿ ಕಣ್ಣಿಗೆ ಹೊಡಿತಿದ್ದೆ. ನೋಡೋಷ್ಟರಲ್ಲಿ ಇವ್ರು ಈ ಥರ ಆಗ್ತಿದ್ದಾರೆ. ಕೇಳಕ್ ಹೋದ್ರೆ ನೋಡಿ ಏನ್ ನೀನ್ ನಿಂತ್ಕೊಂಡು ಕುಸು ಕುಸು ಅನ್ನೋದು ಮತ್ತೆ. ಸರಿ ಬರ್ತೀನಿ, ಇಲ್ಲೇ ಹುಷಾರಾಗಿರಿ ಬ್ರೋ. ಬಂದೆ ಒಂದ್ ನಿಮಿಷ, 5 ನಿಮಿಷ. ಏನ್ ಬರ್ತೀಯಾ? ನೀನ್ ಯಾರು ಬರಕ್ಕಿಲ್ಲ ಇವಾಗ? ನೀನ್ ಯಾರು ಇಲ್ಲಿ ಬರಕ್ಕೆ? ಇದೆಲ್ಲ ಆಟ ಆಡ್ತಿರೋದ ಗೊತ್ತಾಯ್ತು. ನಿಮ್ಗೊಂದ್ ಗತಿ ಕಾಣಿಸ್ತೀನಿ ತಡಿ ಒಂದ್ ನಿಮಿಷ. ಏಯ್ ನೀನ್ ಯಾರು ನನ್ ಗತಿ ಕೇಳ್ಸಕ್ಕೆ ಇದ್ ಮಾಡ್ಸಕ್ಕೆ? ನೀನ್ ಹೋಗ್ಬಿಡು ಸುಮ್ನೆ. ಗೈಸ್ ಮೋಸ್ಟ್ಲಿ ಅವ್ರ ಮೈ ಮೇಲೆ ಬಂದಿದೆ ಅನ್ಸುತ್ತೆ. ಈಗ ಒಬ್ಳೆ ಬಿಡಕ್ಕಾಗಲ್ಲ. ಅವ್ರ ಬ್ರದರ್ನ ಕಾಲ್ ಮಾಡ್ಬಿಟ್ಟು ಕರಿಬೇಕು. ಇಲ್ಲಿಂದ ಒಂದು ಹತ್ರನೇ ಇರ್ತಾರೆ, ಬರ್ತಾರೆ. ಹೋಗ್ತಾ ಇದ್ದೀನಿ ರೀ. ಸೊ ಗೈಸ್ ಅಟ್ಯಾಕ್ ಮಾಡ್ತಿದ್ದಾರೆ ಅವರು. ಆಕ್ಚುಲಿ ಏನಕ್ಕೆ
ಈಗ ಒಬ್ರು ಬಿಡೋಕೆ ಆಗ್ತಿಲ್ಲ. ಕ್ಯಾಮ್ರಾ ಕೊಟ್ಟಿದ್ದೀನಿ ಅವ್ರ ಹತ್ರ, ರೆಕಾರ್ಡಿಂಗ್ ಏನೇನಾಗುತ್ತೋ ಆಗಲಿ. ಸೊ ಇದು ಆಗ್ತಿದೆ ಅಲ್ವಾ? ಓಕೆ ಇರಿ ಒಂದು ನಿಮಿಷ ಟಾರ್ಚ್ ಆನ್ ಮಾಡ್ಕೊಂಡ್ಬಿಡ್ತೀನಿ, ಕಣ್ಣಿಗೆ ಹೊಡಿತಿದ್ದೆ ವಯಸ್ಸು ಇದು. ಸೊ ಟಾರ್ಚ್ ಆನ್ ಆಗ್ತಿಲ್ಲ. ಸೊ ಗೈಸ್ ಒಬ್ರು ಬಿಡೋಕ್ಕೂ ನನಗೆ ಆಗ್ತಿಲ್ಲ. ಕಲ್ಲು ಎಸಿತವ್ರೆ ಗೈಸ್, ನೋಡ್ಕೊಂಡು ಕಲ್ಲೆಲ್ಲ ಎಸಿತವ್ರೆ. ಸೊ ನನಗೆ ತೊಂದರೆ ಆಗುತ್ತೆ ಇವಾಗ. ಅವ್ರು ಒಬ್ರು ಬಿಡೋಕ್ಕೂ ಏನು ಮಾಡೋದಂತ ನನಗೂ ಸೀರಿಯಸ್ ಆಗಿ ಗೊತ್ತಾಗ್ತಿಲ್ಲ. ಅವ್ರ ಬ್ರದರ್ನ ಕಾಲ್ ಮಾಡ್ಬಿಟ್ಟು ಇವಾಗ ಕರಿತೀನಿ. ಒಂದು ನಿಮಿಷ ರೀ, ಕಾಲ್ ಮಾಡ್ಬಿಡೋದ. ಬ್ರೋ ಲೊಕೇಶನ್ಗೆ ಈ ಥರ ಹೋಗಿದ್ವಿ ಇವತ್ತೊಂದು ಶೂಟ್ ಇದು. ಸೊ ನಾನು ಶಾರು ಬ್ರೋನು. ಸೊ ಇಲ್ಲಿ ಬಂದ್ಬಿಟ್ಟು ಪ್ರಾಬ್ಲಮ್, ಅವ್ರು ಒಂಥರ ರಾಂಗ್ ಆಗಿ ಮಾತಾಡ್ತಿದ್ದಾರೆ ಬ್ರೋ. ವಾಯ್ಸ್ ಟೋನ್ ಎಲ್ಲ ಸ್ವಲ್ಪ ರೈಸ್ ಮಾಡ್ಕೊಂಡು ಮಾತಾಡ್ತಿದ್ದಾರೆ ಬ್ರೋ. ಒಬ್ಬೊಬ್ರೆ ಹೋಯ್ತೀರಾ ಬ್ರೋ? ಒಬ್ಬರಲ್ಲಿ ಕರ್ಕೊಂಡು ಹೋಗಲ್ಲ, ನನ್ಗೂ ಕೈ ಏಟ್ ಆಗಿದೆ. ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಏಟ್ ಆಗಿತ್ತು, ಇವಾಗ ಈಗ ಮತ್ತೆ ಅದೇ ತರ ಮಾಡ್ತಿದ್ದಾರೆ ಬ್ರೋ. ಈಗ ಒಬ್ರೇ ಬಿಡಕ್ಕಾಗಲ್ಲ, ನಾನು ಈ ಕಡೆ ಹೊರಗಡೆನೆ ನಿಂತಿದ್ದೀನಿ, ಒಬ್ರೇ ಬಿಡಕ್ಕಾಗಲ್ಲ ಅಂತ. ಅವ್ರೆಲ್ಲಿದ್ದಾರೆ? ಅವ್ರು ಒಳಗ್ ಬಿಡ್ತಿಲ್ಲ, ಕಲ್ಲಿಸಿದ್ದಾರೆ, ಹತ್ರ ಹೋಗ್ತಿದ್ರೆ. ಇವಾಗ ಎಲ್ಲಿದ್ದೀರಾ? ಯಾವ ಲೊಕೇಶನ್ ಇದ್ದೀರಾ? ಸುಮ್ಮನೆ ಇದೆ ಆಯ್ತು ಬ್ರೋ ನಿಮ್ದು ಲಾಸ್ಟ್ 2-3 ವಿಡಿಯೋಸ್ ಇಂದ. ಏನ್ ಮಾಡೋದ್ ಬ್ರೋ, ಏನ್ ಆಗ್ತಿದೆ ಅಂತ ನನಗೂ ಸೀರಿಯಸ್ ಆಗಿ ಗೊತ್ತಾಗ್ತಿಲ್ಲ. ನಾನು ಹಿಂದೆಗಡೆ ರೂಮ್ ಇದೆ ಅಂತ ಅವ್ರು ಕರಿಯಕ್ ಹೋಗ್ತಾ ಇದೀನಿ, ಕಲ್ಲೆತ್ತಿ ಎಸೆಯಕ್ ಬರ್ತಿದಾರ ಅವರು. ಹೌದಾ? ಹಾ ಇವಾಗ ಯಾವ ಲೊಕೇಶನ್ ಅಲ್ಲಿ ಇದ್ದೀರಾ? ಅದೇ ಇದು ಇದ್ರ ಹತ್ರ ಬಂದ್ಬಿಡಿ. ಹಾ ಅದೇ ಲೊಕೇಶನ್ಗೆ. ಸರಿ ಬ್ರೋ ಆಯ್ತು. ಒಂದ್ ಬೇಗ ಬನ್ನಿ ಬ್ರೋ. ಇಲ್ಲಿಂದ ಇಬ್ರು ಒಂದ್ ಕೈಲಿ ಮ್ಯಾನೇಜ್ ಮಾಡಕ್ ಆಯ್ತಿಲ್ಲ. ಅವ್ರು ಏನೋ ಆಗ್ತಿದೆ, ಅದೇನೋ ಇದ್ರದ್ದೊಂದು ಏನೋ ಅಂತ ಇದ್ ಮಾಡಿ ತಗೊಂಡ್ಬನ್ನಿ, ಏನೋ ಒಂದು. ಅಮ್ಮ ಕೇಳ್ಬಿಟ್ಟು ತಗೋಬರ್ತೀನಿ. ಅಮ್ಮ ಕೇಳಿದ್ರೆ ಮತ್ತೆ ಅವರು ಬೈತಾರೆ. ಬ್ರೋ ನಾನು ಎಷ್ಟು ಮಾತಾಡಿ ಇದ್ ಮಾಡ್ತಾ ಇದೀನಿ, ಇದೇ ಆಗ್ತಿಲ್ಲ. ಅವರು ನೀವು ಸುಮ್ಮನೆ ಅಲ್ಲ ಬ್ರೋ, ನನ್ನನ್ನೇ ಯಾರೋ ಬೈತಿದಾರೆ ಬ್ರೋ. ಹೈಟ್ ಟೋನ್ ಆಗಿ ಮಾತಾಡ್ತಿದ್ದಾರೆ, ಹೊಡಿಯಕ್ ಬರ್ತಿದ್ದಾರೆ ಕಲ್ ತಗೊಂಡು. ಜಸ್ಟ್ ಮಿಸ್ ಅಲ್ಲಿ ಹೊಡೆದ್ಬಿಟ್ರೆ ಏನ್ ಮಾಡೋದಿಲ್ಲ. ಅದಕ್ಕೆ ನಾನು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ 100 ಮೀಟರ್ಸ್ ಅಲ್ಲಿ ಇದೀನಿ. ಅವ್ರ ಒಳಗಡೆ ಇವಾಗ ಸೇಫ್ ಆಗೇ ಇದ್ದಾರೆ. ಸ್ವಲ್ಪ ಏನಂತ ಸ್ವಲ್ಪ ಬೇಗ ಬನ್ನಿ, ಕರ್ಕೊಂಡು ಹೋಗೋದ. ಬರ್ತೀನಿ ನಾನು. ಬೇಗ ಬನ್ನಿ, ಕರ್ಕೊಂಡು ಹೋಗೋದ. ಸರಿ. ಸೊ ಗೈಸ್ ಇವಾಗ ಜಶುಬ್ರು ಅವ್ರಿಗೆ ಕಾಲ್ ಮಾಡಿದ್ದೀನಿ. ಸೊ ಅವರು ಬೈತಿದ್ದಾರೆ, ಏನಕ್ಕೆ ಒಬ್ಬೊಬ್ಬರೇ ಹೋಗ್ತಿದ್ದೀರಾ ಅಂತಾರಲ್ಲ. ಯಾಕಂದರೆ ಇವಾಗ ಕನ್ಸಿಸ್ಟೆನ್ಸ್ ಆಗಿ ಒಂದೊಂದು ಲೊಕೇಶನಲ್ಲಿ ಅವ್ರಿಗೂ ಪ್ರಾಬ್ಲಮ್ ಆಗಿದೆ. ಮತ್ತು ಜಶುಬ್ರಿಗೂ ಅವ್ರಿಗೆ ಅವ್ಳು ಬಿದ್ದಾಗ ಇದಾಗಿದೆ, ಅದೇನೋ ಹಾಕಿದ್ದಾರೆ, ಅದು ತೋರಿಸ್ತೀನಿ ಮತ್ತೆ ಅದು. ಸೊ ಅದಕ್ಕೇನೆ ಪ್ರಾಬ್ಲಮ್ ಆಗ್ತಿದೆ. ಅದಕ್ಕೇನೆ ಇವಾಗ ಏನಾಗಿದೆ ಅಂತ ನನಗೂ ಗೊತ್ತಾಗ್ತಿಲ್ಲ. ನನಗೆ ಹೊಡಿಯಕ್ಕೆ ಬರ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ. ಸೊ ಬನ್ನಿ ನೋಡೋದ ಏನು ಮಾಡ್ತಿದ್ದಾರೆ ಅಂತ. ಸೊ ಅವ್ರನ್ನ ಕಾಲ್ ಮಾಡಿದ್ದೀನಿ, ಒಂದು 10 ನಿಮಿಷಕ್ಕೆ ಬರ್ತೀನಿ ಬ್ರೋ ಅಂತ ಹೇಳಿದ್ದಾರೆ. ಸೊ ಟಾರ್ಚ್ ಹಾಕಿದ್ರೆ ಗೊತ್ತಾಗಲ್ಲ, ಸೈಡಿಂದ ಹೋಗ್ಬಿಟ್ಟು ನಾವು ಕ್ಯಾಪ್ಚರ್ ಮಾಡೋದು ಏನು ಮಾಡ್ತಿದ್ದಾರೆ ಅಂತ. ಸೊ ಗೈಸ್ ಅವ್ರನ್ನ ಸೇಫ್ ಆಗೇ ಇರಬೇಕು ಅಂತಲೇ ನಾನು ಹೊರಗಡೆ ನಿಂತಿದ್ದೀನಿ. ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಟ್ಟರು ಆಮೇಲೆ ಎಲ್ಲರೂ ಹೋಗ್ಬಿಡ್ತಾರೆ ಅಂತ ಅದೊಂದು ಭಯ ಇದೆ. ನೋಡಿದ್ರೆ ಸೌಂಡ್ ಬರ್ತಾನೆ ಇದೆ. ಸೊ ಗೈಸ್ ಇವಾಗ ನಾನು ಫೋನಲ್ಲಿರೋದು ಲೈಟ್ ಹಾಕೊಂಡಿದ್ದೀನಿ, ಕಡಿಮೆ ಇರೋದು. ಸೊ ಅದನ್ನು ಗೊತ್ತಾಗಲ್ಲ ಸೈಡಿಂದ ನೋಡಿದಾಗ. ಎಲ್ಲಿ ಕೂತಿದ್ದಾರೆ ಕಾಣಿಸ್ತಿದೆ ನಿಮಗೆ? ಶಿಟ್, ಎಲ್ಲಿ ಕೂತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ ಗುರು. ಸೊ ಇನ್ನೊಂದೇನು ಪಾಸಿಟಿವ್ ಇದೆ ಅಂದರೆ ಅವ್ರ ಹತ್ರ ಮೈಕ್ ಒಂದಿದೆ, ನೈಟ್ ವಿಷನ್. ಅದಕ್ಕೆ ನಾನು ಕ್ಯಾಮ್ರಾ ಕೊಟ್ಬಿಟ್ಟೆ ಅವ್ರ ಹತ್ರ. ನೈಟ್ ವಿಷನ್ ಒಂದು ಕ್ಯಾಮ್ರಾ ಇದೆ, ಮತ್ತು ಇನ್ನೊಂದು ಐಫೋನ್ ಅವ್ರ ಹತ್ರನೇ ಇದೆ. ಆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ತಾ ಇರಲಿ, ಮತ್ತು ಮೈಕೂ ಅವ್ರ ಹತ್ರನೇ ಒಂದಿದೆ. ಸೊ ಅದೊಂದು ಅಡ್ವಾಂಟೇಜ್ ನಮಗೆ, ಏನು ಮಾತಾಡ್ತಿರೋದು ಅಂತ. ಸೊ ಇಲ್ಲಿ ಕುತ್ಕೊಂಡು ಏನು ಅಂತ ನೋಡೋದ. ಎಲ್ಲಿಗೆ ಕಾಣಿಸ್ತಾನೆ ಇಲ್ಲ ಅವರು. ಸೊ ಗೈಸ್ ಕಾಣಿಸ್ತಿದೆ ನಿಮ್ಗೆ ಏನಾದರೂ? ಎಲ್ಲಿ ಕೂತಿದ್ದಾರೆ ಅನ್ನೋದೇ ಕಾಣಿಸ್ತಿಲ್ಲ. ಏನು ಕೂತಿದ್ದೆ ಅವರು? ಏನಕ್ಕೆ ಈ ಥರ ಮಾಡ್ಕೊಂಡು ಹತ್ರ ಹೋಗಿ ಕಲ್ಲಲ್ಲಿ ಎಸಿತಿದ್ದಾರೆ. ಅಳ್ಬೇಡ ಅಂತ ಹೇಳ್ತಾ ಇಲ್ಲ ನಿಮಗೆ. ಏನು ತಗೊಳ್ಳೋದು? ಏನು ತಗೊಳ್ಳೋದು ನೀನು? ಎಲ್ಲಿ ಕೂತಿದ್ದಾರೆ ಅನ್ನೋದು ಕಾಣಿಸ್ತಾನೆ ಇಲ್ಲ. ಏನು ತಗೊಳ್ಳೋದು ನೀನು?
ನಾನು ಬಂದಿದ್ದೀನಿ ತಾನೆ. ಹೌದು 10 ವರ್ಷ ಆಗಿತ್ತು ನಿನ್ನಿಂದ ದೂರ ಹೋಗಿ. ಆದ್ರೂ ಇವಾಗ ಬಂದಿದ್ದೀನಿ ತಾನೆ. ಇಲ್ಲೇ ಇರ್ಲ ನಾನು? ಎಲ್ಲಿಗೂ ಕೂತಿದ್ದಾರೆ ಇವರು. ಬೇಗ ಹೇಳು. ಹೋಗು ಹೋದ್ರೆ ಏನು ಹೋಗು. ಶಿಟ್, ನಾನು ಇಲ್ಲೇ ಇರ್ತೀನಿ. ಕಾಣಿಸ್ತಾನೆ ಇಲ್ಲ. ಕಷ್ಟ ಆಗ್ತಾ ಇದೆಯಾ? ಎಲ್ಲಿ ಕೂತಿದ್ದಾರೆ ಇವರು? ಕಷ್ಟ ಆಗ್ತಾ ಇದೆಯಾ ಹೇಳು. ಸುಮ್ಮನೆ ಅಳೋದ್ರಿಂದ ನಿಂಗೇನು ಸಿಗಲ್ಲ, ಓಕೆನಾ? ಕಷ್ಟ ಆಗ್ತಾ ಇದ್ರೆ ಹೋಗ್ಬಿಡ್ತೀನಿ. ಸರಿ ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇಲ್ವಾ? ಇಲ್ಲೇ ಇರ್ತೀನಿ. ನೀನ್ ಇರ್ತೀನಿ ಅಂದ್ರೂ ಹೋಗು ಅಂತ್ಯ, ಹೋಗ್ತೀನಿ ಅಂದ್ರೂ ಇರು ಅಂತಿ. ಏನ್ ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಏನೋ ಮಾಡ್ತಿದ್ದಾರೆ ಗೈಸ್. ಶಿಟ್, ಅಳ್ಬೇಡ ಆಯ್ತು, ಸುಮ್ನಿರು ಗೈಸ್. ಏನೋ ಮಾಡ್ತಿದ್ದಾರೆ. ಸೊ ಇವ್ರನ್ನ ನಾವು ಅಳೋದ್ರೆ ಏನ್ ಸಿಗುತ್ತೆ ನಿನ್ಗೆ? ಏನ್ ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ನಿಮ್ಮ ಅಪ್ಪ ಅಮ್ಮ ಎಷ್ಟು ಆರಾಮಾಗಿದ್ದಾರೆ ಗೊತ್ತಾ? ಎಲ್ಲ ಲೊಕೇಶನ್ ಅಲ್ಲಿ ಹಿಂಗೆ ಆಗ್ತಿದೆ. ಹೌದಮ್ಮ, ಇವಾಗ ನಿನಗೆ ಈ ತರ ಆದ್ಮೇಲೆ ನೋಡಿ ಆಗುತ್ತಾ? ಸೀರಿಯಸ್ ಆಗೋದು ನನಗೆ ಸುಮ್ನಿರಕ್ಕಾಗುತ್ತಾ ಹೇಳು ನೀನೆ. ನೋಡಿ ಕತ್ಲಲ್ಲಿ ಒಬ್ರೇ ಕೂತಿದ್ದಾರೆ. ಸರಿ, ಏನು ನಮ್ಮನ್ನ ಯಾರು ನೋಡ್ತಾ ಇದಾರಾ? ಏಯ್ ಸರಿ ಗೈಸ್, ಅವ್ನು ನೋಡ್ತಿದ್ದಾನೆ ಅಲ್ಲಿ. ಏಯ್ ಬಂದ ಗೈಸ್. ಮೈ ಮೇಲೆ ಯಾರೋ ಇದ್ದಾರೆ ಗೈಸ್, ಫಿಕ್ಸು. ಮೈ ಮೇಲೆ ಪಕ್ಕ ಯಾರೋ ಫಿಕ್ಸ್ ಇದಾರ. ಅವ್ರ ಮೈ ಮೇಲೆ ಕ್ಯಾಮ್ರಾ ನೋಡಿದ ತಕ್ಷಣ ಬರ್ತಿದ್ದಾರೆ. ನಾನು ಟಾರ್ಚ್ ಹಾಕಿಲ್ಲ. ಕಾಲ್ ಬಂತು. ಹಲೋ, ಬಂದ್ರ ಬ್ರೋ? ಎಂಟ್ರೆನ್ಸ್ ಅಲ್ಲಿ ಇರೋ ನಿಮಿಷ ಬಂದೆ ರೀ. ಹ್ಞೂ ಬ್ರೋ, ಹಿಂದೆನೋ ಹೊಡಿಯಕ್ಕೆ ಬರ್ತಿದ್ದಾರೆ. ಇವಾಗಲೂ ಅಷ್ಟೇ, ನೋಡಿದ್ರು ಅವ್ರು ಎಲ್ಲಿ ಹೋಗ್ತಾರೆ ಅಂತ ನೋಡ್ಕೊಳ್ಳೋದ ಅಂತ ಇದ್ದೆ. ಬರ್ತಿದ್ದಾರೆ ಇರಿ, ಬಂದು ಮಾತಾಡ್ತೀನಿ. ಬ್ರೋ ಬಂದ್ರಾ? ಏನಾಯ್ತು ಬ್ರೋ? ಬ್ರೋ ಅವ್ರು ಏನೋ ಒಂಥರ ಡಿಫ್ರೆಂಟ್ ಆಗಿ ಆಡ್ತಿದ್ದಾರೆ ಬ್ರೋ. ಅವ್ರು ಸೀರಿಯಸ್ ಆಗಿ ಅವರೆಲ್ಲ ಅಲ್ಲಿ ಒಂಥರ ಟೋನ್ ಬಂದ್ಬಿಟ್ಟು ಹೈ ಟೋನಲ್ಲಿ ಮಾತಾಡ್ತಿದ್ದಾರೆ. ಹೌದಾ? ಹ್ಮ್, ಎಲ್ಲಿ ಕೂತವ್ನು ಇವಾಗ ಅವನು? ಅಲ್ಲೇ ಒಂದೇ ರೂಮಲ್ಲಿ ಕತ್ಲೆಯಲ್ಲಿ ಕೂತಿದ್ದಾರೆ. ಕತ್ಲೆಯಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ತಲೆ ಹಿಂಗೆ ಅಲ್ಲಾಡಿಸ್ತಿದ್ರು ಅಷ್ಟೇ ನನ್ಗೆ ಗೊತ್ತಾಗಿದ್ದು. ಮತ್ತೆ ಇನ್ನೊಂದು ಏನಂದ್ರೆ ಅಡ್ವಾಂಟೇಜ್ ಅಂದ್ರೆ ಅವ್ರ ಹತ್ರ ಕ್ಯಾಮ್ರಾ ಬೇರೆ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ. ಅಲ್ಲಿ ಏನು ಟಾರ್ಚ್ ಇಲ್ಲ, ಏನಿಲ್ಲ, ಬೇರೆ ಕತ್ಲಲ್ಲೇ ಅವರೇ. ಏನ್ ಮಾಡೋದು ಅಂತ ಕೈಯಲ್ಲಿ ಏನ್ ತಂದಿದ್ದೀರಾ? ಏನೋ ತಂದಿದ್ದೀರಾ? ಬ್ಯಾಂಡೇಜ್ ತರ ಇದೆ. ಅಮ್ಮ ಕೊಟ್ಟು ಕಳಿಸಿದ್ದು. ಅದೇನ್ ಬ್ಯಾಂಡೇಜ್? ಅದು ಬ್ಯಾಂಡೇಜ್ ಅಲ್ಲ, ಜಮ್ಜಮ್ ನೀರು. ಓಕೆ, ಅದು ಇದ ಕ್ಲೋಸ್ ಮಾಡ್ಕೊಂಡು ತಂದಿದ್ದೀರಾ? ಜಮ್ಜಮ್ ಪ್ಯೂರ್ ಶುದ್ಧ ನೀರು. ಅಮ್ಮ ಎತ್ಕೊಂಡು ಹೋಗು, ಏನಾಗಲ್ಲ, ಹುಷಾರಾಗಿ ಕರ್ಕೋಬಾ ಅಂದ್ರು. ಆಮೇಲೆ ಬೈತಾ ಇದ್ರು ಸುಮ್ನೆ. ಇರಮ್ಮ ಏನಾಗಲ್ಲ, ಕರ್ಕೊ ಬರ್ತೀನಿ ಹುಷಾರಾಗಿ ಅಂದ್ಬಿಟ್ಟು ಬಂದಿದ್ದೀನಿ. ಹೋಗೋಣ ನಡೀರಿ ಬ್ರೋ. ಈ ಕಡೆ ಬೇಡ ಬ್ರೋ, ಹಿಂಗ್ ಹೋದ್ರೆ ಅವರು ಕಾಣಿಸ್ಕೋತಾರೆ. ಹೆಂಗ್ ಹೋಗೋಣ ಮತ್ತೆ? ಹಿಂಗ್ ಕಾಣಿಸ್ಕೋತಾರೆ ಅಂದ್ರೆ ನಮಗ್ ಕಾಣಿಸ್ಕೋದ್ರೆ ಹೊಡಿಯಕ್ ಬರ್ತಿದ್ದಾರೆ. ಇವಾಗ ಏನ್ ಮಾಡ್ದ, ಅದು ಹಾಕಿದ ತಕ್ಷಣ ಪ್ಲಾನ್ ಏನಂದ್ರೆ ನಮ್ದು ಹಿಂಗಾಸ್ ಹೋಗೋದ ಅಂದ್ರೆ ಕ್ಲೋಸ್ ಅಪ್ ಹಿಂಗ್ ಹೋಗ್ಬಿಟ್ಟು ಆ ರೂಮ್ ಗೊತ್ತು ನನ್ಗೆ, ಅಲ್ಲೋಗಿ ಕೂತಿರ್ತಾರೆ. ಹಿಂಗ್ ಹೋಗ್ಬೋದಾ? ಹಿಂಗ್ ಹೋಗ್ಬೋದು. ಹಿಂಗ್ ಜಾಗ ಇದೆ, ಫುಲ್ ದೊಡ್ಡದಾಗೆ ಇದೆ. ಹಿಂಗ್ ಹೋಗ್ಬೋದು. ಹೋಗಿದ ತಕ್ಷಣ ಏನ್ ಮಾಡೋದ ಅಂದ್ರೆ ಅದು ಜಮ್ಜಮ್ ವಾಟರ್, ಅದು ಏನ್ ಮಾಡೋದು ಹೇಳಿ? ಅದು ಇದು ಕುಡಿಸ್ಬೇಕು ಅವ್ರಿಗೆ. ಕುಡ್ಸೋದೇನ್ ಬೇಡ, ಬರೀ ಅವ್ರ ಮೈ ಮೇಲೆ ಇಲ್ಲ ಅಂದ್ರೆ ತಲೆ ಮೇಲೆ ಹಾಕಿದ್ರೆ ಸಾಕು. ಅಷ್ಟ್ ಮಾಡಿದ್ರೆ ಸಾಕಾ? ಮಾಡುವಂತ ಹಂಗಾರೆ ನೀವೇ ಮಾಡ್ಬೇಕು ಅದು ಬ್ರೋ. ನನ್ಗೇನು ಅದ್ರ ಬಗ್ಗೆ ಗೊತ್ತಿಲ್ಲ. ಅದು ಸೇಫ್ ಆಗಿ ಅಲ್ಲಿ ಹೋಗ್ಬಿಟ್ಟು ಪಟ್ಟಂತ ಹಾಕ್ಬಿಡಿ ಬ್ರೋ. ಆಮೇಲೆ ಕೂತಿದ ಹೊಡ್ಯಾಕ್ ಕ್ರಿಸ್ತಿದಾರ ಬ್ರೋ ಅವರು. ಇಲ್ಲಿ ನಾನು ಇಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಇಲ್ಲಿ ಹಿಂದೆಯಿಂದ ಹೋಗ್ಬಿಟ್ಟು ನಮ್ಗೆ ಇದ್ ಮಾಡಿ ರೈಸ್ ನಮ್ದು ನೋಡ್ಬಿಟ್ರು ಅವರು ಕ್ಯಾಮ್ರಾನ. ನೋಡಿದ ತಕ್ಷಣ ಅದಕ್ಕೆ ಈ ಲೈಟ್ ಮಾಡಿದ್, ಈ ಲೈಟ್ ಹಾಕಿದ್ರು ಕಾಣಿಸ್ತಿದ್ರು ಅವರಿಗೆ. ಚಿಕ್ಕ ಲೈಟ್ ಕಾಣಿಸ್ತೈತೆ. ಅದಕ್ಕೆ ಏನ್ ಮಾಡೋದು? ಸೊ ಗೈಸ್, ನಾನು ಅದೇ ಬ್ಯಾಂಡೇಜ್ ಇವ್ರಿಗೆ ಪ್ರಾಬ್ಲಮ್ ನೋಡಿ, ಇದು ಹಾಕ್ಸ್ಕೊಂಡಿದ್ದಾರೆ. ಅವೆಲ್ಲ ಕಾಮನು. ಇವಾಗ ಇವಂದೈತಲ್ಲ, ಇವಾಗ ಅದನ್ನ ಹೇಳಿ ಬ್ರೋ. ಯಾಕೆ ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ಲ ಬ್ರೋ ನನಗೆ, ಸೀರಿಯಸ್ ಆಗಿ. ಸೊ ಗೈಸ್, ಏನ್ ಅಲ್ಲೋದ್ರು ಮತ್ತೆ ಹೊಡಿಯಕ್ಕೆ ಬರ್ತಿದ್ದಾರೆ ಬ್ರೋ ಅವರು. ಅದು ಓಪನ್ ಆಗಿ ಇಟ್ಕೊಂಡಿರಿ ಬ್ರೋ, ಹುಷಾರಾಗಿ. ಅಲ್ಲಿ ಹೋಗಿದ ತಕ್ಷಣ ನಾವು ಲೈಟ್ ಆಫ್ ಮಾಡ್ಬಿಡ್ದ ಏನಂತ ಗೊತ್ತಾಗ್ತಿಲ್ಲ. ಲೈಟ್ ನೋಡಿದ ತಕ್ಷಣ ಅಲ್ಲಿ ಕತ್ಲಲ್ಲಿ ಹೋಗಕ್ ಆಗ್ತಿಲ್ಲ ನಮ್ಗೆ. ನೋಡಿದ್ರೆ ಏನಾನ ರಿಯಾಕ್ಷನ್ ಕೊಡ್ತಾನ ಇಲ್ಲ ಸುಮ್ಮನೆ ಇರ್ತಾನ ನೋಡೋಣ.
ನೀವು ಕಿರ್ಚಾಡಿ ಅಯ್ಯ ಏನೋ ಒಂದು ನೀವು ಮಾತಾಡ್ತಿರಲ್ಲ ಜಗಳ ಆಡ್ಕೊಂಡು ಮನೇಲಿ ಆ ಥರ. ಕೇಳೋಣ ಬನ್ನಿ ಏನು ನಾನು ಹಿಂದೆನೇ ಇರಿ, ನೋಡೋಣ ಅವನೇನೋ. ಇಲ್ಲಿ ಬ್ರೋ ಸೀರಿಯಸ್ ಆಗಿ ಅವ್ರು ಅಲ್ವೇ ಇಲ್ಲ, ಅದು ಪಕ್ಕಾ ಹೇಳ್ತೀನಿ. ಯಾಕಂದ್ರೆ ನನ್ನ ಜೊತೆ ಆ ಥರ ಯಾವತ್ತೂ ನಾನು ಮಾತಾಡಿಲ್ಲ ಅವರು. ನಾನು ರೂಢಾಗಿ ಮಾತಾಡ್ತಿದ್ದಾರೆ, ನಾನು ರೂಢಾಗಿ ಮಾತಾಡಿದ್ರೆ ಇನ್ನೂ ಜಾಸ್ತಿ ಬರ್ತಿದೆ ಅದು. ಏನೋ ಅವ್ರ ಆತ್ಮ ಏನಾನ ಬಂದಿದ್ಯಾ ಅಂತ ನನಗೂ ಅದೇ ಅನ್ನಿಸ್ತೈತೆ. ಅಲ್ಲೋಲಾ ಅದು ಸೇಫ್ಟಿ ಆಗಿ ಬ್ರೋ ಇವಾಗ ಬಂದಿರೋದು ಸೇಫ್ಟಿ ಆಗಿ ಬಂದಿದ್ದು ಬ್ರೋ. ಅದು ನಾನು ಏನ್ ಮಾಡಿದೆ ಅಂದ್ರೆ ಅದ್ ಹಿಂದೆಗಡೆ ಒಂದ್ ರೂಮ್ ಇದೆ, ಕೊಟ್ ಕಳ್ಸಿದಾರೆ. ಅದನ್ನ ಸೇಫ್ಟಿ ಇಂದಾನೆ ಮಾಡಿದ್ದು. ಅದು ಆದ್ರೂ ಏನಾಯ್ತು ಅಂತ ಗೊತ್ತಿಲ್ಲ. ನಾನು ಬ್ಯಾಕ್ ಸೈಡ್ ಒಂದ್ ರೂಮ್ ಇದೆ, ಅದನ್ನ ಕವರ್ ಮಾಡ್ಕೊಳಕ್ಕೆ ಅಂತ ಹೋಗಿದ್ದೆ ಅಲ್ಲಿ. ಬಟ್ ಅಲ್ಲಿ ಕರ್ಕೊಂಬಂದೆ, ಅಂದ್ರೆ ಅವ್ರನ್ನ ಕರೆಯೋಣ, ತೋರ್ಸೋಣ, ಇಲ್ಲೊಂದ್ ರೂಮ್ ಇದೆಯಲ್ಲ ಚೆನ್ನಾಗಿತ್ತು. ಅಂದ್ರೆ ಒಂಥರ ಹಾರರ್ ತರ ಇತ್ತು ಒಳಗಡೆ. ಒಳಗಡೆ ಯಾರೋ ಇರೋ ತರನು ಫೀಲ್ ಹೊಡಿತು, ಒಂದು ಡೋರ್ ಅಲ್ಲೆಲ್ಲ ಇತ್ತು. ಸೊ ಕರೆಯೋಣ ಅಂತ ಹೇಳ್ಬಿಟ್ಟು ಬಂದ್ರೆ ಓಯ್ 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 ಅಂತವ್ರೆ. ಬನ್ನಿ ನೋಡೋಣ ಎಲ್ಲಿ ಕೂತವನೆ ಇವಾಗ. ನಾನ್ ಬಿಡು ಏನು ಅಂತ ಸುಮ್ಮನೆ ನೋಡ್ರಿ ಹೊಡ್ಯಾಕೆ ಬರ್ತಿದಾರೆ. ಏನ್ ಕಲ್ಲು ಹಿಡ್ಕೊಂಡು ಟಾರ್ಚ್ ಇಲ್ಲ ಬೇಡ ಅಲ್ಲಿ ಕೂತಿದ್ರು. ಇಲ್ಲಿ ನೋಡಿ ಕಾಣಿಸ್ತಿದ್ಯಾ? ಶಾಡೋ ಅಲ್ಲ ಬ್ರೋ, ಅದು ಶಾಡೋ ಅವ್ರೇ ತಾನೆ ಅದು. ಬನ್ನಿ 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 ಬ್ರೋ, ಸೈಡಿಂದ ಬನ್ನಿ ಬ್ರೋ. ಬ್ರೋ ಏನ್ ಮಾಡೋದು ಗೊತ್ತಾ, ನಾನು ಈ ಕಡೆಯಿಂದ ಬರ್ತೀನಿ, ಆ ಕಡೆಯಿಂದ ಬನ್ನಿ. ಲಾಕ್ ಮಾಡಿ ನೋಡೋಣ. ಮಾತಾಡಿಸ್ತಾನೆ ಅಂದ್ಬಿಟ್ಟು ನನಗೆ ಏನೋ ಆಯ್ತು. ಎಲ್ಲಿ ಬ್ರೋ ಅವ್ನು ಕಾಣಿಸ್ತಾನೆ? ಅಲ್ಲೇ ನಿಂತಿಲ್ವ ಬ್ರೋ? ಅದೇ ಬ್ರೋ ದೆವ್ವನ ಅದು, ಶಾಡೋನ ಏನದು? ಅವ್ರೇನೆ, ಅವ್ರೇ ನಿಂತಿದ್ದಾರೆ. ಅದು ತೋರ್ಸಿದ್ರೆ ಕಿರ್ಚುತ್ತಲ್ಲ, ಏನಕ್ಕೆ ಹಿಂದೆ ಇದು ಮಾಡ್ತಾ ಇದ್ದೀರಾ? ಅಲ್ಲೇ ನಿಂತಿದ್ದಾರೆ, ಏನೋ ನಿಂತ್ಕೊಂಡು ಏನೋ ಮಾತಾಡ್ತಾರ ಅನಿಸ್ತೈತೆ ನಂಗೆ ಯಾಕೋ. ಓಕೆ ಬ್ರೋ ಹಿಂದೆ ಹಿಡ್ಕೊಂಡಿದ್ದೀರಾ? ಓಕೆ ಓಕೆ ಓಕೆ, ಅದು ಓಪನ್ ಮಾಡ್ಕೊಂಡು ಇಟ್ಟಿರಿ. ಇಲ್ಲ ಇದೆಯಾ? ಕಿರ್ಚ್ಕೊತಾರ ಬ್ರೋ, ಸೀರಿಯಸ್ ಆಗಿ ಕಲ್ಲಲ್ಲಿ ತೇಸಿದ್ರೆ ಸುಮ್ಮನೆ ಹೋಗ್ಬೇಡ. ಇಲ್ಲೇ ನಿಂತಿಲ್ವಾ? ಅವ್ರೇನೆ ನಿಂತಿಲ್ಲ ಬ್ರೋ ಅಲ್ಲಿ. ಯಾರು ನಿಂತಿಲ್ವಾ? ಯಾರು ಅಲ್ಲಿ ಕೂತಿರೋದು ನೋಡಿ? ಕೂತಿದ್ದಾರೆ. ಮತ್ತೆ ಇದು ನಿಂತಿರೋ ತರ ಎಲ್ಲಿ ಹೋಗ್ತಾ ಇದೆಯಾ? ಬಾ, ಕೂತಿದ್ದಾರೆ. ಸೈಲೆಂಟ್ ಆಗಿ ಹೋಗ್ಬಿಟ್ಟು ಕ್ಯಾಪ್ಚರ್ ಮಾಡೋದ. ಮೈಕ್ ಅವ್ರ ಹತ್ರ ಒಂದಿದೆ, ಇಲ್ಲಿ ಕಾಣಿಸಲ್ಲ. ಇರ್ಲಿ ಬನ್ನಿ. ಬ್ರೋ ಯಾರಿಲ್ಲ, ಬಾ. ಯಾರದು? ಯಾರು ನೀವು? ಏನಕ್ಕೆ ಬಂದಿದ್ದಿಲ್ಲಿ? ಬ್ರೋ ಒಂದ್ ನಿಮಿಷ, ಏನಾಯ್ತು ನಿಮ್ಗೆ? ಯಾರು ನೀವು? ಬ್ರೋ ನಾನೇನೆ. ನೀನ್ ಯಾರು? ನಾನೇ ಬ್ರೋ, ಪ್ರಜ್ವಲ್. ಇವನ್ ಯಾರು? ನಿಮ್ ತಮ್ಮ ಬ್ರೋ. ಏನ್ ಮಾಡ್ತಿದ್ದೀರಾ ಬ್ರೋ ಕತ್ಲೆಯಲ್ಲಿ? ಏಯ್ ಬ್ರೋ ಬ್ರೋ ಹಾಕಿ ಬ್ರೋ. ನೀನು ಹೋಗು. ಯಾರು ನೀನು? ಬೇಗ ಹಾಕಿ. ಹಾಕಿ 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 ಬ್ರೋ, ಹಾಕಿ ಹಾಕಿ ಹಾಕಿ. ಯಾರೇ ನೀನು? ಚೆಲ್ಬಾರ್ದ? ಹಾಕಿ ಬ್ರೋ ಇನ್ನೊಂದು. ಯಾಕೆ ಹೇಳ್ತವ್ರೆ? ಹೇಳ್ತವ್ರೆ. ಯಾಕೆ ಇನ್ನೊಂದ್ಸಲ ಕರ್ಕೊಂಬನ್ನಿ ಆ ಕಡೆ. ಈ ರೂಮ್ ಬೇಡ. ಹೇಳ್ತಿದ್ದಾರೆ. ಹೋಗಿಲ್ವಾ ಇನ್ನ? ಮತ್ತೆ ಕಳ್ತವ್ರೆ. ಬನ್ನಿ ಬ್ರೋ, ಬ್ರೋ ಈ ಪ್ಲೇಸ್ ಕರ್ಕೊಂಬನ್ನಿ. ಏನಾಯ್ತು ಬ್ರೋ? ಬ್ರೋ ಏನಾಯ್ತು ಅಂತ ಇನ್ನೊಂದು ಕ್ಯಾಮ್ರಾ ಅಲ್ಲಿ ನೀರು ಕ್ಯಾಮ್ರಾ ಕ್ಯಾಪ್ ಹಾಕೋಬಿಡಿ. ಹಿಂಗೆ ಹೋಗ್ಬೋದಾ ಬ್ರೋ? ಹೋಗ್ಬೋದು. ಸೊ ಗೈಸ್, ಏನೋ ಮಾಡಕ್ ಹೋಗಿ ಏನೋ ಆಯ್ತು ಅನ್ನಂಗಾಯ್ತು ಇವತ್ತು. ಸೊ ಮನೆ ರೀಚ್ ಆಗಿದ್ದೀವಿ. ಜೀಶು ಬಂದಿದ್ನಂತೆ. ನನಗೆ ಕಾರಲ್ಲೇ ಗೊತ್ತಾಗಿದ್ದು ಅವ್ನು ಬಂದಿದ್ದಾನೆ, ನನ್ಗೆ ಹಿಡ್ಕೊ ಬರ್ಬೇಕಾದ್ರೆ ಗೊತ್ತಾಯ್ತು ಅವ್ನು ಹಿಡ್ಕೊ ಬಂದಿದ್ದಾನೆ ಅಂತ. ಆಮೇಲೆ ಪ್ರಜ್ವಲ್ ಬ್ರೋನು ತುಂಬಾ
ಸ್ಟ್ರಾಂಗ್ನೆಸ್ನ ತೋರಿಸಿದ್ದಾರೆ. ಅವರು ತುಂಬಾ ನನ್ಗೆ ಬಿಡದೆ ಕೈ ಬಿಡದೆ ಮತ್ತೆ ನನ್ಗೆ ಕರ್ಕೊ ಬಂದಿದ್ದೀರಾ. ತುಂಬಾ ತುಂಬಾ ಥ್ಯಾಂಕ್ಸ್ ಪ್ರಜ್ವಲ್ ಬ್ರೋ. ಇಲ್ಲಿ ಬ್ರೋ ಎಲ್ಲ ವಿಡಿಯೋದಲ್ಲಿ ಹಂಗೆ ಎಲ್ಲ ಆಲ್ಮೋಸ್ಟ್ ಲಾಸ್ಟ್ ವಿಡಿಯೋದಲ್ಲೂ ಅದೇ ಆಯ್ತು, ಈ ವಿಡಿಯೋದಲ್ಲೂ ಅದೇ ತರ ಆಗ್ತಾ ಇದೆ. ಸೊ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದಿದೆ, ಇದ್ರ ಪಾರ್ಟ್ 2 ಇದೆ. ಇನ್ನೊಂದು ಸರ್ಪ್ರೈಸ್ ಇಟ್ಟಿದ್ದೀನಿ, ಅದು ಸ್ಟಾರ್ಟಿಂಗ್ ಅಲ್ಲಿ ನೋಡಿರೋ ಗೊತ್ತಾಗಿರುತ್ತೆ. ನಾನು ಲಾಸ್ಟ್ ಒಂದು ಫೋಟೋ ಕೂಡ ಹಾಕ್ತೀನಿ, ಅದೇನ್ ಸರ್ಪ್ರೈಸ್ ಅನ್ನೋದು ಅದನ್ನ ಫೋಟೋ ಹಾಕ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಪ್ರಜ್ವಲ್ ಬ್ರೋಗೂ ಹೇಳಿರ್ಲಿಲ್ಲ ನಾನು ಈ ತರ ಪರ್ಫ್ಯೂಮ್ ಸ್ಪ್ರೇ ಮಾಡ್ಕೊಂಡಿದೀನಿ ಅಂದ್ಬಿಟ್ಟು. ಮೇ ಬಿ ಅದರಿಂದಾನೇ ಆಗಿದೆ ಅಂತ ನನಗೆ ಅನ್ಸ್ತಾ ಇದೆ. ಪ್ರಜ್ವಲ್ ಬ್ರೋಗ್ ಹೇಳ್ದಿರೋದು ತಪ್ಪು ಮಾಡ್ಬಿಟ್ಟೆ. ನಿಮ್ಗೆ ಏನಾದ್ರು ಅದೇ ನಾವು ಲಾಸ್ಟ್ ಅಲ್ಲಿ ನನ್ಗೂ ಅದೇ ಗೈಸ್, ಇವ್ರು ಏನ್ ಮಾಡ್ಕೊಂಡ್ ಬಂದಿರೋದು ಅನ್ನೋದೇ ನನ್ಗೆ ಫಸ್ಟ್ ಆಫ್ ಆಲ್ ನನ್ಗೆ ಗೊತ್ತಾಗಿಲ್ಲ. ಆ ಲೊಕೇಶನ್ ಹೋಗ್ಬಿಟ್ಟು ಯಾರು ಪರ್ಫ್ಯೂಮ್ ಹಾಕೋತಾರ ಗೈಸ್, ಅದು ಪ್ರಾಬ್ಲಮ್, ತುಂಬಾನೇ ಡೇಂಜರ್ ಅದು ಪರ್ಫ್ಯೂಮ್ ಹಾಕೊಂಡ್ ಬರೋ ಬಂದಿದ್ದಾರೆ. ಆಮೇಲೆ ಹುಡುಗಂದೆ ಪರ್ಫ್ಯೂಮ್ ಅದನ್ನೇ ಹೇಳಿದ್ರು ಅವ್ರು, ಹುಡುಗಂದು ಪರ್ಫ್ಯೂಮ್ ಹಾಕೊಂಡ್ ಬಂದಿದ್ದೀನಿ ಬ್ರೋ, ಮತ್ತೆ ಇನ್ನೇನ್ ಆಗ್ದಲೇ ಇರುತ್ತಾ ನೀವು. ಆಮೇಲೆ ಜಶು ಬ್ರೋನೇ ಫೋನ್ ನೋಡು ಪಾಪ, ಅವರು ಎದ್ದು ಬಿದ್ದು ಓಡ್ ಬಂದ್ರು. ಇವ್ರಿಗೆ ಥ್ಯಾಂಕ್ಸ್ ಹೇಳಿ, ಇಲ್ಲ ಅಂದ್ರೆ ಅಷ್ಟೇ. ಇವನ್ಗೂ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಸೊ ಗೈಸ್, ಇನ್ನೊಂದು ಏನಂದ್ರೆ ಪರ್ಫ್ಯೂಮ್ ಯೂಸ್ ಮಾಡಿದ್ರಿಂದಾನೇ ಇದು ಆಗಿದೆ ಅಂತ ನನಗೆ ಅನ್ಸ್ತಾ ಇದೆ. ಇನ್ನೊಂದು ಸರ್ಪ್ರೈಸ್ ಇದೆ, ಅದು ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರಾ. ಅವ್ರಮ್ಮ, ಹುಡುಗನ ಅಮ್ಮ ಏನ್ ಕೊಟ್ಟಿರ್ತಾರೆ, ಅದು ಇನ್ನೊಂದು ಅವ್ರ ಕೈಯಲ್ಲಿ ಇನ್ನೊಂದೇನೋ ಇತ್ತು, ಅದನ್ನ ನಾನು ಇಟ್ಕೊಂಡು ಮತ್ತೆ ಪುನಃ ಹೋಗ್ತೀನಿ, ಏನಾಗುತ್ತೆ ಅಂದ್ಬಿಟ್ಟು ನಾನು ನೋಡ್ಬೇಕು. ಈ ವಿಡಿಯೋ ಅಂದ್ರೆ ಸ್ಟೋರಿ ಪರ್ಫ್ಯೂಮ್ ಅಂತ ಹಾಕೊಳಕ್ಕೆ ಹೋಗ್ಬೇಡಿ ಬ್ರೋ, ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಅದ್ ಏನಾರ ಸರ್ಪ್ರೈಸ್ ಮಾಡಿ ಸೀರಿಯಸ್ ಆಗಿ ಪರ್ಫ್ಯೂಮ್ ಅಲ್ಲ, ಅದ್ರ ರಿಸ್ಕ್ ಇದೆ ಬ್ರೋ. ಆದ್ರೆ ಅದೇ ಇನ್ನೊಂದಿದೆ, ಅದನ್ನ ನಾನು ಯೂಸ್ ಮಾಡ್ಕೊಂಡು ಪುನಃ ವಿಡಿಯೋ ಮಾಡ್ತೀನಿ. ಆ ಸ್ಟೋರಿನ ನಾನು ಎಂಡ್ ಮಾಡ್ಬೇಕು ಅಷ್ಟೇ. ನನ್ ಮೈಂಡ್ ಫುಲ್ ಬ್ಲಾಂಕ್ ಆಗಿತ್ತು ಬ್ರೋ. ಅದೇ ಬ್ರೋ, ಇಷ್ಟೆಲ್ಲ ರಿಸ್ಕ್ ಸೀರಿಯಸ್ ಆಗಿ ನನ್ಗೆ ಗೊತ್ತೇ ಆಗಿಲ್ಲ. ನನ್ಗೊಂಥರ ಮರ್ತೋಗಿರೋ ತರ ಅನಿಸ್ತಾ ಇತ್ತು ಅಷ್ಟೇ. ಇನ್ನೊಂದೇನಂದ್ರೆ ಮೈಕ್ ನಿಮ್ಮ ಹತ್ರ ಒಂದಿತ್ತು, ಅದೊಂದು ಅಡ್ವಾಂಟೇಜ್. ಇವಾಗ ಎಡಿಟಿಂಗ್ ಅಲ್ಲಿ ನೋಡ್ಬೇಕು ನೀವೇನ್ ಮಾಡಿದೀರ ಅನ್ನೋ ನಂಗೆ ಸೀರಿಯಸ್ ಆಗಿ ಗೊತ್ತಿಲ್ಲ. ಕ್ಯಾಮ್ರಾ ಬೇರೆ ನಿಮ್ ಕೈಲೇ ಕೊಟ್ಬಿಟ್ಟಿದೆ, 2 ಕ್ಯಾಮ್ರಾ ನೀವೇ ಮ್ಯಾನೇಜ್ ಮಾಡ್ತೀರಿ, ಮೇಂಟೈನ್ ಮಾಡ್ತೀರಿ. ಅದು ಕೂತಿದೆಯಪ್ಪ. ಸೊ ಗೈಸ್, ನೀವೇನ್ ಬೆಳಕೆಲ್ಲ ನೋಡ್ತಾ ಇದೀರಾ, ನಾವು ಆಲ್ರೆಡಿ ಮನೆ ರೀಚ್ ಆಗಿದೀವಿ. ಇಲ್ಲಿ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು, ಕಾರಲ್ಲಿ ಮಾಡಕ್ಕಾಗಿಲ್ಲ, ಇಲ್ಲಿ ಬಂದ್ಬಿಟ್ಟು ಮಾಡ್ತಾ ಇದೀವಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆಯ್ತಾ. ತುಂಬಾ ಎಫರ್ಟ್ಸ್ ಆಗ್ತಾ ಇದೀವಿ. ನಮ್ಮ ಮಲ್ಲೇಶ್ ಬ್ರೋ ಕೂಡ ಮತ್ತೆ ಪುನಃ ಬರ್ತಾರೆ. ಅವ್ರೇನೋ ಹೊಸ ತರ್ತೀನಿ ಅಂತ ಇದಾರೆ. ಸರಿ, ತಗೋಬರ್ಲಿ. ಅಲ್ಲಿವರೆಗೂ ನಮಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಟೇಕ್ ಕೇರ್, ಬೈ ಬೈ ಅಂಡ್ ಅಲ್ಲಾಹ್ ಹಾಫಿಸ್.